ಗುರು ನಮ್ಮ ನಿಶ್ಚಿತ ಗುರಿಯನ್ನು ಅದನ್ನು ಪಡೆಯುವ ಯೋಗ್ಯ ಸಾಧನಗಳನ್ನು ದೃಷ್ಟಿಯಲ್ಲಿ ಇರಿಸಿಕೊಂಡ ಮೇಲೆ ಅನಂತರದ ನಮ್ಮ ಶೋಧವೆಂದರೆ ಸಾಕ್ಷಾತ್ಕಾರಗೆ ಸಾಕ್ಷಾತ್ಕಾರದ ದಾರಿಗುಂಟ ನಮ್ಮನ್ನು ಯಶಸ್ವಿಯಾಗಿ ಕರೆದೊಯ್ಯಬಲ್ಲ ಸರಿಯಾದ ಮಾರ್ಗದರ್ಶಿಯನ್ನು ಹುಡುಕುವುದು. ಸೊ ಈಗ ಎರಡು ನಾವು ಮಾಡಿ ಆಗಿದೆ. ಮೊದಲನೇದು ನಾವು ಗುರಿಯನ್ನ ನಿಶ್ಚಯ ಮಾಡಾಗಿದೆ, ಮತ್ತೆ ಯಾವ ಸಾಧನ ಮಾಡಬೇಕು ಅಂತ ಕೂಡ ನಿಶ್ಚಯ ಮಾಡಿದ್ದೀವಿ. ಇದು ಎರಡು ಮಾಡಿದ ಮೇಲೆ ನಮಗೆ ಗುರುವಿನ ಶೋಧ ಶುರುವಾಗುತ್ತೆ. ಎಲ್ಲ ಸಂಗತಿಗಳಲ್ಲಿಯೂ ಪ್ರಾಪಂಚಿಕ ವಿಷಯಗಳನ್ನು ಒಳಗೊಂಡು ನಮಗೆ ಸಮರ್ಥ ಮಾರ್ಗದರ್ಶಿಯ ಸಹಾಯದ ಅಗತ್ಯವಿದೆ. ಸೊ ನಾವು ಅನ್ಕೊಳ್ತೀವಿ ಗುರು ಅಂದ್ರೆ ನಮಗೆ ಬರೀ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮಾತ್ರ ಬೇಕು ಅಂತ ಅನ್ಕೊಳ್ತೀವಿ. ನಮ್ಮ ಜೀವನದ ಪ್ರತಿಯೊಂದು ಸ್ತರದಲ್ಲೂ ಕೂಡ ಗುರುವಿನ ಅಗತ್ಯ ಇದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ನಮಗೆ ಸಮರ್ಥ ಮಾರ್ಗದರ್ಶಿಯ ಸಹಾಯದ ಅಗತ್ಯವಿದೆ. ತಕ್ಕ ಮಟ್ಟಿಗೆ ಜ್ಞಾನವನ್ನು ಸಂಪಾದಿಸಿದ ಮೇಲೆ ಹೇಗಾದರೂ ಸ್ವಪ್ರಯತ್ನದಿಂದ ಮುಂದುವರಿಯಬಹುದು. ಸೊ ಇದು ಕಾಲೇಜ್ ಹುಡುಗರಿಗೆ ಹೋದಂಗೆ ನಾವು ಹೇಳ್ತಿರ್ತೀವಲ್ಲ, ಕಾಲೇಜ್ ಹುಡುಗರಿಗೆ ತಾವೇ ಓದಿ ತಾವೇ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯ್ತಂದ್ರೆ ಅಲ್ಲಿವರೆಗೂ ಕೂಡ ಗುರುವಿನ ಅಗತ್ಯ ಇದೆ. ಸೊ ಇದೆಯಲ್ಲ, ತಕ್ಕ ಮಟ್ಟಿಗೆ ಜ್ಞಾನವನ್ನು ಸಂಪಾದಿಸಿದ ಮೇಲೆ ಹೇಗಾದರೂ ಸ್ವಪ್ರಯತ್ನದಿಂದ ಮುಂದುವರಿಯಬಹುದು. ಇದನ್ನ ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಆದರೂ ನಾವು ಗ್ರಂಥಗಳಲ್ಲಿ ಮತ್ತು ಬರಹಗಳಲ್ಲಿ ಅಡಕವಾದ ಪೂರ್ವಾಚಾರ್ಯರ ಅನುಭವಗಳನ್ನು ಅವಲಂಬಿಸಬೇಕಾಗುತ್ತದೆ. ಸೊ ನಮ್ಮ ಪೂರ್ವಿಕರು ಏನೇನೆಲ್ಲ ಬರೆದಿದ್ದಾರೆ ಅವರ ಅನುಭವಗಳನ್ನ ಅದರ ಆಧಾರದ ಮೇಲೆ ನಾವು ನಮ್ಮ ಪ್ರಯತ್ನವನ್ನು ಮುಂದುವರಿಸ್ತೀವಿ. ಆಧ್ಯಾತ್ಮದಲ್ಲಾದರೂ ಈ ವಿಷಯವು ತಿರುವು ಮುರುವಾಗಿದೆ. ಸೊ ಇನ್ ಸ್ಪಿರಿಚುಯಾಲಿಟಿ ದಿಸ್ ಇಸ್ ರಿವರ್ಸ್ಡ್. ನಾವು ಪ್ರಗತಿಯನ್ನು ಹೊಂದುತ್ತಾ ಉಚ್ಚ ಸ್ಥಿತಿಯನ್ನು ಪಡೆಯುತ್ತಾ ಹೋದಂತೆಲ್ಲ ಗುರುವಿನ ಅಗತ್ಯವು ಹೆಚ್ಚುತ್ತಾ ಹೋಗುತ್ತದೆ. ಸೊ ಅದಕ್ಕೆ ನಾವು ಹೇಳ್ತೀವಿ, ಮೊದಲ 8 ಬಿಂದುವರೆಗೂ ಕೇಳಿದ್ರು, ಮೊದಲನೇ ಬಿಂದುವಿನಿಂದ 8ನೇ ಬಿಂದುವರೆಗೂ ಕೂಡ ನಮ್ಮ ಸ್ವಪ್ರಯತ್ನ ಇದೆಯಲ್ಲ ಅದರದ್ದು ಸಾಕಷ್ಟು ಹೆಚ್ಚಿನ ಪಾತ್ರ ಇರುತ್ತೆ. ಬಟ್ 8ನೇ ಬಿಂದುವಿನಲ್ಲಿ ನಾವು ಗುರುವಿಗೆ ಗಾಢವಾಗಿ ನಮ್ಮನ್ನು ನಾವು ಅಂಟಾಕಿ ಉಂಡ್ಕೊಂಡಾಗ ಅದರ ಮುಂದೆ ಏನಾಗುತ್ತೆ, ನಮಗೆ ಗುರುವಿನ ಪಾತ್ರದ ಅಗತ್ಯ ಜಾಸ್ತಿ ಆಗ್ತಾ ಹೋಗುತ್ತೆ, ಸ್ವಪ್ರಯತ್ನ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂತಂದ್ರೆ ಬೇರೆ ಎಲ್ಲ ವಿಷಯಗಳಲ್ಲಿ ಕಲಿಯುವಿಕೆಯಲ್ಲಿ ನಮ್ಮ ಅಹಂನ ಪಾತ್ರ ಇರುತ್ತೆ. ಆದ್ರೆ ಆಧ್ಯಾತ್ಮದ ಕಲಿಯುವಿಕೆ, ಆಧ್ಯಾತ್ಮದ ಪ್ರಗತಿ ವಿಷಯದಲ್ಲಿ ಆಧ್ಯಾತ್ಮದ ಅಹಂನ ಪಾತ್ರ ಕಾಲಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಯಾವ ಅಹಂನ ಪಾತ್ರ ಕಡಿಮೆ ಆಗ್ತಾ ಹೋಗುತ್ತೋ ಅದರ ಬದಲಾಗಿ ನಾವು ಗುರುಗಳನ್ನ ಅವಲಂಬನೆ ಮಾಡ್ತಾ ಹೋಗ್ತೀವಿ. ಸೊ ಇನಿಷಿಯಲಿ there is a lot of importance for self-effort from the first point up to the 8th point. At 8th point, we start becoming permanently aligned to the Guru. Once we become permanently aligned to the Guru at the 8th point, because there is a deepening of the connection, then the role of the ego will start coming down. So we gradually start depending on the Guru more and more, and we stop depending on our own ego. And that is the reason why Babaji is saying that it is reversed in spirituality. In all other fields, once we learn certain things, we feel that we can manage ourselves. But in spirituality, the higher you go, the more the dependency on the Guru. ನಾವು ಪ್ರಗತಿಯನ್ನು ಹೊಂದುತ್ತಾ ಉಚ್ಚ ಸ್ಥಿತಿಯನ್ನು ಪಡಿತಾ ಹೋದಂತೆಲ್ಲ ಗುರುವಿನ ಅಗತ್ಯವು ಹೆಚ್ಚುತ್ತಾ ಹೋಗುತ್ತದೆ. ಪುಸ್ತಕಗಳು ಈ ವಿಷಯದಲ್ಲಿ ನಮಗೆ ಯಾವ ಪ್ರಯೋಜನಕ್ಕೂ ಬರಲಾರವು. ಪದಾರ್ಥಗಳ ಬಾಹ್ಯ ಜ್ಞಾನವನ್ನು ಸಂಪಾದಿಸಲು ಹಾಗೂ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ವಾಕ್ಪಟುತ್ವ ಪೂರ್ಣವಾದ ಭಾಷಣಗಳನ್ನು ಮಾಡಿ ವಾದದಲ್ಲಿ ಗೆಲ್ಲಲು ಅವು ನಮಗೆ ಸಹಾಯ ಮಾಡಬಹುದಾದರೂ ಆಧ್ಯಾತ್ಮದಲ್ಲಿ ಅವುಗಳ ಮೂಲಕವಾಗಿಯೇ ಪ್ರಾಯೋಗಿಕ ಪ್ರವೇಶವನ್ನು ಪಡೆಯುವುದು ಸಾಧ್ಯವಿಲ್ಲ. ಸೊ ವಿ ಕೆನಾಟ್ ಗೆಟ್ ದ ಹೈಯರ್ ಸ್ಟೇಟ್ಸ್ ಆಫ್ ಸ್ಪಿರಿಚುಯಾಲಿಟಿ ಜಸ್ಟ್ ಬೈ ಅವರ್ ಸೆಲ್ಫ್. ಪುಸ್ತಕೀಯ ಜ್ಞಾನವನ್ನು ಅವಲಂಬಿಸಿದ ಯೋಗ ಸಾಧನೆಗಳು ಹೆಚ್ಚಾಗಿ ತಪ್ಪು ದಾರಿಯನ್ನು ಹಿಡಿಸುವಂಥವು, ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಹಾನಿಕರವೂ ಆಗಿರುತ್ತದೆ. ಸೊ ಇಫ್ ಯು ಡಿಪೆಂಡ್ ಆನ್ ಓನ್ಲಿ ದ ಬುಕಿಶ್ ನಾಲೆಡ್ಜ್, ಇಟ್ ಮೈಟ್ ನಾಟ್ ಬಿ ಹೈಲಿ ಬೆನಿಫಿಷಿಯಲ್ ಫಾರ್ ಅವರ್ ಸ್ಪಿರಿಚುವಲ್ ಜರ್ನಿ. ಕೇವಲ ಸಮರ್ಥ ಮಾರ್ಗದರ್ಶಿಯ ಸಹಾಯ ಪರ ಆಶ್ರಯ ಒಂದೇ ನಮ್ಮನ್ನು ಅಂತ್ಯದವರೆಗೆ ಒಯ್ಯಬಲ್ಲದು, ಗಂತವ್ಯದವರೆಗೆ ಒಯ್ಯಬಲ್ಲದು. ಆಧ್ಯಾತ್ಮ ವಿಷಯವಾಗಿ 18 ಪುಸ್ತಕಗಳನ್ನು ಬರೆದ ಪ್ರಖ್ಯಾತ ಪಾರ್ಸಿ ಕವಿಯಾದ ಮೌಲಾನಾ ರೂಮ್ ಸಾಹೇಬನ ಒಂದು ಕಥೆ ಇದೆ. ಒಮ್ಮೆ ಆತನು ಆಧ್ಯಾತ್ಮಿಕ ಶಿಕ್ಷಣ ಪಡೆಯಲು ಒಬ್ಬ ದೊಡ್ಡ ಸಾಧುವಿನ ಬಳಿಗೆ ಹೋದನು. ಆಗ ಆ ಮಹಾತ್ಮನು ಪ್ರಾಯೋಗಿಕ ಶಿಕ್ಷಣವನ್ನು
ಪಡೆಯ ಬಯಸಿದರೆ ಕವಿಯು ತಾನು ಬರೆದ ಎಲ್ಲಾ ಪುಸ್ತಕಗಳನ್ನು ಹೊಳೆಯಲ್ಲಿ ಬಿಸುಟಬೇಕೆಂಬುದಾಗಿ ಹೇಳಿದನು. ಆದರೆ ಇದರಿಂದ ತನ್ನ ಜೀವಿತಾವಧಿಯ ದುರ್ಮೆಯು ಹಾಳಾಗುತ್ತಿದ್ದರಿಂದ ಕವಿಯು ಅದಕ್ಕೆ ಸಮ್ಮತಿಸಲಿಲ್ಲ. ಇದೇ ಪ್ರಾರ್ಥನೆಯೊಂದಿಗೆ ಹಲವಾರು ಬಾರಿ ಸಾವಿನ ಬಳಿ ಸಾರಿದರೂ ಆತನಿಂದ ಮತ್ತೆ ಅದೇ ಉತ್ತರ ಬರುತ್ತಿದ್ದಿತು. ಕೊನೆಗೆ ಬೇರೆ ಯಾವ ಉಪಾಯವನ್ನು ಕಾಣದೆ ಆತನ ಆಜ್ಞೆಗೊಪ್ಪಿ ತನ್ನ ಎಲ್ಲಾ ಬರಹಗಳನ್ನು ನೀರಿನಲ್ಲೆಸೆದು ಆತನ ಶಿಷ್ಯನಾದನು. ನಿಜವಾದ ಸಾಕ್ಷಾತ್ಕಾರವು ಸಾಧನ ಕ್ಷೇತ್ರದಲ್ಲಿ ತರಬೇತಿ ಹೊಂದುವುದರಿಂದ ಕೈಗೂಡುವುದಲ್ಲದೆ ಜ್ಞಾನವಾಗಲಿ ಪಾಂಡಿತ್ಯವಾಗಲಿ ಯಾವ ಸಹಾಯವನ್ನು ನೀಡಲಾರವು. ಇಲ್ಲಿ ಒಂದು ಕ್ಲೂ ಕೊಡ್ತಾ ಇದ್ದಾರೆ. ಜ್ಞಾನ ಯೋಗಕ್ಕೆ ಒಂದಿಷ್ಟು ಇತಿಮಿತಿ ಇದೆ. ನಾವು ಬರೀ ಜ್ಞಾನಯೋಗನ ಅಭ್ಯಾಸ ಮಾಡಿದಾಗ ಅದನ್ನು ನಮ್ಮನ್ನು ಒಂದು ಹಂತದವರೆಗೆ ಕರ್ಕೊಂಡು ಹೋಗ್ಬೋದು. ಮುಂದಿನ ಹಂತಕ್ಕೆ ಅದು ತಲುಪಿಸ್ಲಿಕ್ಕೆ ಅಸಮರ್ಥವಾಗಿರುತ್ತೆ. ಇದನ್ನ ನಾವೆಲ್ಲರೂ ಮನಗಾಣಬೇಕು. ಜ್ಞಾನಯೋಗ ಅನ್ನೋದು ಒಂದು ಹಂತದವರೆಗೂ ಅಷ್ಟೇ ನಮ್ಮನ್ನು ಕರ್ಕೊಂಡು ಹೋಗ್ಬೋದು. ಆ ಹಂತ ದಾಟಿದ ಮೇಲೆ ನಮಗೆ ರಾಜಯೋಗದ ಸಹಾಯ ಅತ್ಯಗತ್ಯವಾಗುತ್ತೆ. ಆದುದರಿಂದ ಅಧ್ಯಾತ್ಮ ಸಾಧನೆಯಲ್ಲಿ ತೊಡಗಿದವರಿಗೆ ಗುರುವಿನ ಸಹಾಯವು ಅತ್ಯವಶ್ಯಕವಾಗಿದೆ. ನೇರವಾಗಿ ಭಗವಂತನನ್ನೇ ಶರಣು ಹೊಕ್ಕಿ ಸ್ವಪ್ರಯತ್ನದಿಂದಲೇ ಪೂರ್ಣತ್ವವನ್ನು ಪಡೆದ ಋಷಿಗಳ ಉದಾಹರಣೆಗಳು ಇವೆ. ಆದರೆ ಅವು ಬೆರಳಿನೆಕ್ಕೆ ಎಣಿಸುವಷ್ಟು ಮಾತ್ರ. ನಿಜವಾಗಿಯೂ ಈ ದಾರಿಯು ಬಹಳ ಕಠಿಣವಾಗಿದ್ದು ಅದನ್ನು ವಿಶೇಷವಾಗಿ ದೇವದತ್ತವಾದ ಅಸಾಮಾನ್ಯ ಪ್ರತಿಭೆಯುಳ್ಳವರು ಮಾತ್ರ ಅನುಸರಿಸಬಲ್ಲರು. ಕೆಲವರೆಲ್ಲ ಹೇಳ್ತಾರೆ, ಬಿಕಾಸ್ ಎಷ್ಟೊಂದು ಗುರುಗಳು ಜ್ಞಾನಯೋಗನ ಸಾಕಷ್ಟು ಒತ್ತಿ ಹೇಳಿದ್ದಾರೆ. ಸೊ ಜ್ಞಾನಯೋಗದ ಮೇಲೆ ಒತ್ತು ಕೊಟ್ಟಾಗ ಏನಾಗುತ್ತೆ, ನಾವೆಲ್ಲ ಅನ್ಕೊಳ್ತೀವಿ ಜ್ಞಾನಯೋಗ ನಾವು ಅವಲಂಬಿತವಾಗೇನೆ ನಮ್ಮ ಗಂತವ್ಯದವರೆಗೂ ಹೋಗಬಹುದು, ನಮ್ಮ ಗುರಿಯವರೆಗೂ ಹೋಗಬಹುದು ಅಂತ ನಾವು ಅನ್ಕೊಳ್ತೀವಿ. ಆದರೆ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬೂಜಿಯವರು ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಯಾಕೆಂತಂದ್ರೆ ಜ್ಞಾನಯೋಗ ನಮಗೆ ಒಂದು ಹಂತದವರೆಗೂ ತಗೊಂಡು ಹೋಗುತ್ತೆ. ಜ್ಞಾನಯೋಗ ಎಲ್ಲಿವರೆಗೂ ತಗೊಂಡು ಹೋಗುತ್ತೆ ಅಂದ್ರೆ ಎಲ್ಲಿವರೆಗೂ ಕೂಡ ನಮ್ಮ ಅಹಂ ಇರುತ್ತೋ ಅಲ್ಲಿವರೆಗೂ ತಗೊಂಡು ಹೋಗುತ್ತೆ. ಅಹಂನ ಕರಗಿಸುವಿಕೆಯಲ್ಲಿ ಜ್ಞಾನಯೋಗದ ಪಾತ್ರ ಅತಿ ಕಡಿಮೆ. ಸೊ ಅಹಂ ಯಾರು ಆಲ್ರೆಡಿ ಸಣ್ಣ ಮಟ್ಟಿಗೆ ಅಥವಾ ಸಾಕಷ್ಟು ತಿಳಿ ಮಾಡಿಕೊಂಡು ಈ ಜನ್ಮದಲ್ಲಿ ಹುಟ್ಟಿರ್ತಾರೆ, ಅವರಿಗೆ ಜ್ಞಾನಯೋಗ ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡಬಹುದು. ಬಟ್ ಸಾಮಾನ್ಯ ಜನರಿಗೆ ಏನಾಗುತ್ತೆ ಅಂದ್ರೆ ಜ್ಞಾನಯೋಗ ನಾವು ಪುಸ್ತಕದ ಜ್ಞಾನ ಬೆಳೆಸ್ಕೊಳ್ತಾ ನಾವು ಜ್ಞಾನಯೋಗದಲ್ಲಿ ಬೆಳೀತಾ ನಮ್ಮ ಅಹಂ ಗಟ್ಟಿ ಆಗ್ತಾ ಹೋಗುತ್ತೆ, ಹೊತ್ತು ಕೂಡ ತಿಳಿಗೊಳ್ಳಲ್ಲ. ಸೊ ಇದೊಂದು ನ್ಯೂನತೆ ಉಂಟು, ಇದೊಂದು ತೊಡಕು ಉಂಟು. ಸೊ ಇಫ್ ವಿ ಡಿಪೆಂಡ್ ಓನ್ಲಿ ಆನ್ ದ ಪಾತ್ ಆಫ್ ನಾಲೆಡ್ಜ್, one of the things that happens is rather than the ego getting refined, the ego starts becoming more and more stronger. And then we start developing this attitude that we know more than others. ಯಾವಾಗ ಅದಾಗ್ಲಿಕ್ಕೆ ಶುರು ಆಗುತ್ತೆ, ನಮ್ಮ ಮುಂದಿನ ಮಾರ್ಗ ಎಲ್ಲ ಕೂಡ ಅದು ಮುಚ್ಚಿಬಿಡುತ್ತೆ, ತೆರೆದಿರಲ್ಲ. ನಮಗೆ ಮುಂದಿನ ಮಾರ್ಗ ನಮಗೆ ತೆರೆದಿರಲ್ಲ. ಸೊ ಆ ಕಾರಣಕ್ಕೋಸ್ಕರ ಬರೀ ಜ್ಞಾನಯೋಗ ಒಂದೇ ಅವಲಂಬಿತ ಮಾಡಿಕೊಂಡು ನಾವು ನಮ್ಮ ಗುರಿ ಏನಿದೆ ಅದರವರೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ನಾವು ಪಿಂಡ ಪ್ರದೇಶ ದಾಟಿದ ಮೇಲೆ ನಮ್ಮ ಅಹಂನ 11 ವೃತ್ತಗಳೇನಿದೆ ಅದನ್ನು ನಾವು ದಾಟಬೇಕಾಗತ್ತೆ. ಅಹಂನ 11 ವೃತ್ತಗಳನ್ನ ದಾಟಬೇಕಾದ್ರೆ ನಾವು ತಿಳಿ ಆಗ್ತಾ ಹೋಗ್ಬೇಕಾಗತ್ತೆ, ಗಟ್ಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಿಮಿಷ, ಯಾರು ಪ್ರಯತ್ನ ಪಡ್ತಿದ್ದಾರೆ ಅನ್ಸುತ್ತೆ, ಕಾಲ್ ಮಾಡ್ತೀರ, ಒಂದು ನಿಮಿಷ. ಈಗ ಕೆಲವರು ರಮಣ ಮಹರ್ಷಿಗಳಿದಾರಲ್ಲ, ಅವರ ಒಂದು ಉದಾಹರಣೆ ಕೊಡ್ತಾರೆ. ರಮಣ ಮಹರ್ಷಿಗಳು ಅದು ಅವರ ಆತ್ಮ ಸಾಕ್ಷಾತ್ಕಾರ ಅಂತ ಏನ್ ಮಾಡ್ಕೊಳ್ತಾರೆ, ಅದು ಅವರು ಬರೀ ಜ್ಞಾನ ಯೋಗದಿಂದನೇ ಮಾಡ್ಕೊಳ್ತಾರೆ. ಅರವಿಂದೋ ಘೋಷ್ನ ಉಲ್ಲೇಖ ಮಾಡ್ತಾರೆ. ಸೊ ಇವರೆಲ್ಲರೂ ಕೂಡ ಜ್ಞಾನ ಯೋಗದ ಮಾರ್ಗವನ್ನು ಅನುಸರಣೆ ಮಾಡಿದ್ರು ಕೂಡ ಅದು ಎಲ್ರಿಗೂ ಸಾಧ್ಯವಾಗುವಂತ ಮಾರ್ಗ ಅಲ್ಲ. ಸೊ ಎಲ್ರಿಗೂ ಅನ್ವಯ ಆಗ್ತಕ್ಕಂಥ ಮಾರ್ಗನ ನಾವು ಅನುಸರಿಸಿದ್ರೆ ನಮಗೆ ಅದರಲ್ಲಿ ನಮ್ಮ ಗುರಿಯವರೆಗೂ ತಲುಪಲಿಕ್ಕೆ ಸಹಾಯ ಆಗುತ್ತೆ ಅಂತ ಬರೀತಾರೆ. ಗುರುವು ಮನುಷ್ಯ ಹಾಗೂ ದೇವರನ್ನು ಕೂಡಿಸುವ ಕೊಂಡಿ ಇದ್ದಂತೆ. ಇದನ್ನ ಅಂಡರ್ಲೈನ್ ಮಾಡ್ಕೊಂಡ್ರಿ.
ಗುರು ಅಂದ್ರೆ ಯಾರು ಅಂದ್ರೆ ಮನುಷ್ಯ ಮತ್ತು ದೇವರನ್ನ ಕೂಡಿಸುವ ಕೊಂಡಿ ಇದ್ದಂತೆ. ಆತನ ಮೂಲಕವಾಗಿಯೇ ನಾವು ದೇವರನ್ನು ಮುಟ್ಟಬಲ್ಲೆವು. ದಾರಿಯ ತೊಡಕುಗಳಿಂದ ನಮ್ಮನ್ನು ಪಾರು ಮಾಡಬಲ್ಲ ಶಕ್ತಿ ಆತನೊಬ್ಬನೇ. ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ಚಕ್ರಗಳೆಂಬ ವಿವಿಧ ಘಟ್ಟಗಳನ್ನು ನಾವು ದಾಟಬೇಕಾಗುವುದು. ಸೊ ಚಕ್ರಗಳನ್ನ ದಾಟಿ ಹೋಗ್ಬೇಕು. ಸೊ ಅವನೊಬ್ಬನೇ ನಮ್ಮನ್ನು ದೇವರ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇರ್ತಕ್ಕಂಥ ವ್ಯಕ್ತಿ. ಅವು ಮಾನವನು ಪರಂಪರೆಯಿಂದ ಪಡೆದು ದೈವಿ ಶಕ್ತಿಯ ಪ್ರಬಲವಾದ ಕೇಂದ್ರಗಳು. ಚಕ್ರಗಳು ಅಂದ್ರೆ ಏನು ಅಂತ ಬರೆದಿದ್ದಾರೆ. ಅವು ಮಾನವನು ಪರಂಪರೆಯಿಂದ ಪಡೆದ ದೈವಿ ಶಕ್ತಿಯ ಪ್ರಬಲವಾದ ಕೇಂದ್ರಗಳು, ಅದು ಚಕ್ರ. ಮನುಷ್ಯ ದೇಹದಲ್ಲಿ ಅವು ಬೇರೆ ಬೇರೆ ಸ್ಥಾನಗಳಲ್ಲಿ ಇರಿಸಲ್ಪಟ್ಟಿವೆ. ಎರಡು ಬಿಂದುಗಳ ನಡುವೆ ಸ್ಥಾನವು ಅನೇಕ ತೊಡಕಾದ ತಂತುಗಳಿಂದ ಹಣೆಯಲ್ಪಟ್ಟ ಜಾಳಿಗೆಯಂತಿದೆ. ಸೊ ಎರಡು ಬಿಂದುಗಳ ನಡುವೆ ಇರ್ತಕ್ಕಂಥ ಜಾಗ ಇದೆಯಲ್ಲ, ಅದರಲ್ಲಿ ಸಾಕಷ್ಟು ಮಟ್ಟಿಗೆ ಬೇರೆ ಬೇರೆ ತಂತುಗಳಿಂದ ಹಣೆಯಲ್ಪಟ್ಟ ಜಾಳಿಯಂತಿದೆ. ಒಂದು ಜಾಲ ಇದೆಯಂತ ಒಂದು. ಆ ಜಾಲನ ನಾವು ದಾಟ್ಕೊಂಡು ಹೋಗ್ಬೇಕಾಗತ್ತೆ. ನಾವು ಮುಂದುವರೆದಂತೆಲ್ಲ ನಡುವಿರುವ ಈ ಪದರಗಳ ಗ್ರಂಥಿಗಳನ್ನು ದಾಟಬೇಕಾಗುವುದು. ಸೊ ಈಗ ನಾವು ಚಕ್ರದಲ್ಲಿ ಇರ್ತಕ್ಕಂಥ ಶಕ್ತಿನ ನಾವು ಮೈಗೂಡಿಸ್ಕೊಂಡ ಮೇಲೆ ನಡುವೆ ಇರ್ತಕ್ಕಂಥ ಜಾಲ ಏನಿದೆ ಅದನ್ನ ತೊಡೆದು ಹಾಕಿದ ಮೇಲೆ ನಾವು ಮುಂದಿನ ಚಕ್ರಕ್ಕೆ ನಮ್ಮ ಪ್ರವೇಶವನ್ನು ಪಡಿತೀವಿ. ಈ ಪದರಗಳ ಗ್ರಂಥಿಗಳನ್ನು ದಾಟಬೇಕಾಗುವುದು. ಭೋಗವನ್ನು ಪೂರ್ಣಗೊಳಿಸಲು ನಾವು ಅಲ್ಲಿ ಸಾಕಷ್ಟು ಕಾಲ ನಿಲ್ಲಬೇಕಾಗುವುದು. ಭೋಗವೆಂದರೆ ನಾವು ಹಿಂದೆ ಮಾಡಿದ ಕರ್ಮಫಲಗಳನ್ನು ಅನುಭವಿಸುವುದು ಅಷ್ಟೇ ಅಲ್ಲ, ವಸ್ತುಶಃ ಅದರ ಅರ್ಥವು ನಾವು ಹುಟ್ಟಿರುವ ಸ್ಥಾನದ ತೊಡಕುಗಳನ್ನು ಬಿಡಿಸುವ ಅವಸ್ಥೆಯೊಳಗಿಂದ ಹಾಯ್ದು ಹೋಗುವುದು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಭೋಗವೆಂದರೆ ಏನು ಅಂತ ಹೇಳಿ ಬರೀತಾರೆ. ನಾವು ಸಾಮಾನ್ಯವಾಗಿ ಏನ್ ಅನ್ಕೊಳ್ತೀವಿ, ಭೋಗ ಅಂದ್ರೆ ನಾವು ಹಿಂದಿನ ಕರ್ಮಗಳು ಏನ್ ಮಾಡಿದ್ವಿ ಅದರ ಫಲವನ್ನ ಅನುಭವಿಸುವಂಥದ್ದು ಅಂತ ಒಂದು ಮಟ್ಟದಲ್ಲಿ ಅನ್ಕೊಳ್ತೀವಿ. ಬಟ್ ಇಲ್ಲಿ ಬಾಬೂಜಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅದು ಮಾತ್ರ ಅಲ್ಲ, ಇದು ನಾವು ನಮ್ಮ ಪ್ರಯಾಣದಲ್ಲಿ ಇರತಕ್ಕಂಥ ತೊಡಕುಗಳಿದೆಯಲ್ಲ, ಆ ತೊಡಕುಗಳನ್ನು ಬಿಡಿಸುವ ಅವಸ್ಥೆಯೊಳಗಿಂದ ಹಾದು ಹೋಗುವುದು. ಇಷ್ಟು ಭೋಗ. ಎಷ್ಟೋ ವೇಳೆ ಭೋಗಕ್ಕಾಗಿ ಈ ಸ್ಥಾನಗಳಲ್ಲಿಯ ನಮ್ಮ ವಾಸ್ತವ್ಯವು ಸುದೀರ್ಘ. ಅನೇಕ ಸಂಗತಿಗಳಲ್ಲಿ ಕೇವಲ ಸ್ವಪ್ರಯತ್ನದಿಂದಲೇ ಅಲ್ಲಿಂದ ಹೊರಬರುವುದು ಅಸಾಧ್ಯವಾಗುವುದು. ಸೊ ಇಲ್ಲಿ ಗುರುವಿನ ಪಾತ್ರದ ಬಗ್ಗೆ ಮತ್ತೊಂಚೂರು ವಿವರಣೆ ಕೊಡ್ತಾ ಇದ್ದಾರೆ. ಸೊ ಆ ತೊಡಕುಗಳಿರುತ್ತೆ. ಆ ತೊಡಕುಗಳನ್ನ ನಾವು ಸ್ವಪ್ರಯತ್ನದಿಂದ ದಾಟಿ ಹೋಗ್ಲಿಕ್ಕೆ ಕೆಲವು ಸತಿ ಸಾಧ್ಯ ಆಗದೆ ಇರಬಹುದು. ಅಲ್ಲಿ ನಮ್ಮ ಗುರುವಿನ ಪಾತ್ರ ಅತ್ಯಗತ್ಯವಾಗುವುದು. ಪ್ರಾರಂಭದ ಕೆಲವು ಅವಸ್ಥೆಗಳಲ್ಲಿ ಅದು ಸಾಧ್ಯವಾದರೂ ಅನಂತರ ಅಶಕ್ಯವಾಗುವುದು. ಸ್ವಸಾಮರ್ಥ್ಯದಿಂದಲೇ ಪ್ರಯತ್ನ ಮಾಡಿದ ಅನೇಕ ಪ್ರಾಚೀನ ಋಷಿಗಳು ಮೊದಲನೆಯ ಅಥವಾ ಎರಡನೆಯ ಮಜಲಿನಲ್ಲಿಯೇ ಜೀವನವೂ ಸುತ್ತಾಡಿ ಅದನ್ನು ದಾಟಲು ಶಕ್ತರಾಗದಿದ್ದುದು ಕಂಡು ಬಂದಿದೆ. ವಾಸ್ತವಾಂಶವೆಂದರೆ ಸ್ವಲ್ಪ ಮುಂದುವರೆದ ಅವಸ್ಥೆಗಳಲ್ಲಿ ಜಾರುವ ಸ್ಥಿತಿ ಎನ್ನಿಸಿಕೊಳ್ಳುವ ಸ್ಥಳವನ್ನು ಎದುರಿಸಬೇಕಾಗುವುದು. ಸೊ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಸೊ ಸ್ವಲ್ಪ ಮುಂದುವರೆದ ಮೇಲೆ ಒಂದು ಜಾರೋ ಸ್ಥಿತಿ ಇರುತ್ತಂತೆ, ಅದನ್ನು ಎದುರಿಸಬೇಕಾಗತ್ತೆ. ಅಲ್ಲಿ ನಾವು ಕೆಲವು ವೇಳೆ ಸ್ವಲ್ಪ ಸಮಯ ಮೇಲಕ್ಕೆ ಹೋಗಬಹುದಾದರೂ ಮತ್ತೆ ತೀವ್ರ ಕೆಳಕ್ಕೆ ಜಾರುವುದು. ಮತ್ತೆ ಮತ್ತೆ ಹೀಗಾಗುವುದರ ಪರಿಣಾಮವಾಗಿ ಆರೋಹಣವು ಕಷ್ಟಕರವಾಗಿ ಬಹುಮಟ್ಟಿಗೆ ಅಸಾಧ್ಯವೇ ಆಗುವುದು. ಇಂಥ ಪರಿಸ್ಥಿತಿಯಲ್ಲಿ ಯೋಗ್ಯ ಗುರುವು ನಮ್ಮನ್ನು ಬಲವಾಗಿ ಮುಂದಕ್ಕೆ ನೂಕಿದಾಗಲೇ ನಾವು ಆ ಸುಳಿಯಿಂದ ಹೊರಗೆ ಬರುವುದು. ಇದು ಗುರು ಅವಾಗ ಏನ್ ಮಾಡ್ತಾರೆ, ತಮ್ಮ ಶಕ್ತಿಯನ್ನು ಉಪಯೋಗಿಸ್ತಾರೆ. ಸೊ ಈ ರೀತಿ ನಾವು ಜಾರ್ತಾ ಇರ್ಬೇಕಾದ್ರೆ ಅದನ್ನ ಹೋಗ್ಬೇಕು ಅಂತ ಗುರು ಏನ್ ಮಾಡ್ತಾರೆ, ತಮ್ಮ ಶಕ್ತಿಯನ್ನು ಉಪಯೋಗಿಸ್ತಾರೆ. ಅಲ್ಲಿಗೆ ನಾವು ಆಧ್ಯಾತ್ಮದಲ್ಲಿ ಪ್ರಗತಿ ಆಗ್ಬೇಕಂದ್ರೆ ನಮಗೆ ಎರಡು ಮಾರ್ಗಗಳು ಉಂಟು ಅಥವಾ ಎರಡು ಸಾಧನಗಳು ಉಂಟು. ಒಂದು ನಮ್ಮ ಸ್ವಪ್ರಯತ್ನ, ಎರಡನೇದು ಗುರುವಿನ ಶಕ್ತಿ. ನಾವು ಗುರುವನ್ನ ಅವಲಂಬಿತವಾಗಿದ್ದಾಗ ಮಾತ್ರ ಅಷ್ಟೇ ಆ ಶಕ್ತಿ ನಮಗೆ ಜಾಸ್ತಿ ಹರಿಲಿಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಸಹಾಯ ಆಗುತ್ತೆ. ನಾವು ಗುರುವನ್ನ ನೆಚ್ಕೊಳ್ಳದೆ ಇದ್ದಾಗ ಏನಾಗುತ್ತೆ, ಎಲ್ಲವನ್ನೂ ನಾವು ಸ್ವಪ್ರಯತ್ನದಿಂದಲೇ ಮಾಡ್ತೀವಿ ಅನ್ನೋದಾದ್ರೆ ಮೊದಲನೇ ಬಿಂದು ಅಥವಾ ಎರಡನೇ ಬಿಂದುವನ್ನು ದಾಟಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಇಫ್ ವಿ ಟ್ರೈ ಟು ಜಸ್ಟ್ ಡಿಪೆಂಡ್ ಓನ್ಲಿ ಆನ್ ದ ಸೆಲ್ಫ್ ಎಫರ್ಟ್, then many times it has been seen in the past that our ancient rishis could not cross the first or the second point. But if you have the power of the guru backing you, then even in those regions where it is very what do you say, sticky alla, idike ಏನಂತಾರೆ ಇಂಗ್ಲಿಷ್ ನಲ್ಲಿ, ಜಾರತ್ತೆ ಅನ್ನೋದಕ್ಕೆ slippery, correct. So it's very slippery, then the guru's power can actually push you to the next level.
So there are two processes that we can use for our journey. One is the process of self-effort, other one is the process of the Guru's power. ಗುರುವು ಶಕ್ತಿ ಸಾಮರ್ಥ್ಯಗಳಲ್ಲಿ ಕಡಿಮೆ ಇಲ್ಲದಿದ್ದರೆ ಶಿಷ್ಯನನ್ನು ತನ್ನ ಶಕ್ತಿಯ ಮೂಲಕ ಆ ಬಲೆಯಿಂದ ಮೇಲಕ್ಕೆ ನೂಕಿ ಮುಂದಿನ ಮಜಲಿಗೆ ಒಯ್ಯುವನು. ಅಂದ್ರೆ ಗುರುವಿನಲ್ಲಿ ಸಾಕಷ್ಟು ಶಕ್ತಿ ಸಾಮರ್ಥ್ಯ ಇರಬೇಕು. ಅದಕ್ಕೆ ಬಾಬೂಜಿ ಅವರು ಸಮರ್ಥ ಗುರುನ ಇದು ಎಂಫಸೈಸ್ ಮಾಡೋದು, ಒತ್ತಿ ಒತ್ತಿ ಹೇಳೋದು, ನಮಗೆ ಸಮರ್ಥ ಗುರುವಿನ ಅಗತ್ಯ ಇದೆ ಅಂತ ಹೇಳ್ತಾರೆ. ನಾವು ಆರಿಸಿಕೊಳ್ಳುವ ಮಾರ್ಗದರ್ಶಿಯು ಅತ್ಯುನ್ನತ ಮಟ್ಟದವನಿರುವುದು ಅಗತ್ಯವಾಗಿದ್ದು, ತನ್ನಲ್ಲಿದ್ದ ಅಲೌಕಿಕ ಸಾಮರ್ಥ್ಯದ ಮೂಲಕ ಕಟಾಕ್ಷ ಮಾತ್ರದಿಂದಲೇ ತೊಡಕುಗಳನ್ನು ಕತ್ತರಿಸುವ ಕಾರ್ಯದಲ್ಲಿ ದಕ್ಷನಿರಬೇಕು. ಕಟಾಕ್ಷ ಅಂದ್ರೆ ಬರೀ ಐಸೈಟ್, ಒಂದು ದೃಷ್ಟಿಕೋನದಿಂದನೇ ಆ ಒಂದು ಮಾರ್ಗನ ನಮಗೆ ಸುಗಮಗೊಳಿಸಬೇಕು. He should be able to just remove the blocks just by his one sight. ಪೂರ್ಣತೆಯನ್ನಾಗಲಿ ಸಂಪೂರ್ಣ ಆತ್ಮ ನಿರಸನವನ್ನಾಗಲಿ ಹೊಂದಿದವನೇ ಅಂಥವನಾಗಬಲ್ಲ. ಸೊ ಒನ್ ಹೂ ಇಸ್ ಫುಲ್ ಇನ್ ಹಿಮ್ಸೆಲ್ಫ್, ಪೂರ್ಣತ್ವವನ್ನು ಪಡೆದಿರತಕ್ಕಂಥವರು ಅಥವಾ ಸಂಪೂರ್ಣ ಆತ್ಮ ನಿರಸದ ಸ್ಥಿತಿಯಲ್ಲಿರತಕ್ಕಂಥವ್ರು ಮಾತ್ರ ಇದನ್ನ ಮಾಡಬಲ್ಲ. ಕಾರಣ, ನಾವು ಇಂಥ ದೊಡ್ಡ ಶಕ್ತಿಯೊಂದಿಗೆ ಆಕರ್ಷಣೆ ಮತ್ತು ಪ್ರೇಮ ಭಾವಗಳಿಂದ ನಮ್ಮ ಸಂಬಂಧವನ್ನು ಸ್ಥಾಪಿಸಿಕೊಳ್ಳಬೇಕು. ಆತನನ್ನು ಕುರಿತು ನಮ್ಮ ಮನಸ್ಸಿನಲ್ಲಿ ನಾವು ಯಾವ ಭಾವನೆಯನ್ನು ತಾಳಿರುವುದು ಅಷ್ಟು ಮುಖ್ಯವಲ್ಲ. ನಮ್ಮ ಗೆಳೆಯನೆಂದೋ, ಗುರುವೆಂದೋ, ಸೇವಕನೆಂದೋ ಅಥವಾ ನಮಗೆ ಇಷ್ಟವಾದ ಇನ್ನಾವುದಾದರೂ ರೀತಿಯಿಂದ ಆತನನ್ನು ನಾವು ಕರೆಯಬಹುದು. ಸೊ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಹೌ ವಿ ರಿಲೇಟ್ ಟು ದ ಗುರು, ಬಟ್ ಇಟ್ಸ್ ಇಂಪಾರ್ಟೆಂಟ್ ದಟ್ ವಿ ರಿಲೇಟ್ ಟು ದ ಗುರು somehow or the other. ಆದರೆ ಯಾವ ಸ್ಥಿತಿಯಲ್ಲೂ ಆತನು ಸಾಮಾನ್ಯವಾಗಿ ಕರೆಯಲಾಗುವಂತೆ ನಮ್ಮ ಮಾರ್ಗದರ್ಶಿಯಾಗಿ ಅಥವಾ ಗುರುವಾಗಿಯೇ ಉಳಿಯುವನು. ಯು ಕ್ಯಾನ್ ಟೇಕ್ ಹಿಮ್ ಆಸ್ ಎ ಫ್ರೆಂಡ್, ಯು ಕ್ಯಾನ್ ಟೇಕ್ ಹಿಮ್ ಆಸ್ ಎ ಮದರ್, ಫಾದರ್, ಬ್ರದರ್, ಸಿಸ್ಟರ್, ವಾಟ್ ಎವರ್ ಯು ವಾಂಟ್ ಟು ಟೇಕ್ ಹಿಮ್, ಬಟ್ ಹಿ ವಿಲ್ ಕಂಟಿನ್ಯೂ ಟು ಬಿ ಅವರ್ ಗೈಡ್. ಪ್ರತಿಯೊಬ್ಬ ಧಾರ್ಮಿಕ ಹಿಂದುವು ತನ್ನ ಆಧ್ಯಾತ್ಮಿಕ ಲಾಭದ ಲವಲವಿಕೆಯನ್ನು ತಣಿಸಲು ಗುರುವನ್ನು ಆಶ್ರಯಿಸುವುದು ಅಗತ್ಯವೆಂದು ತಿಳಿದರು. ದುರ್ದೈವದಿಂದ ಈಗಿನ ಕಾಲದಲ್ಲಿ ಯೋಗ್ಯ ಮಾರ್ಗದರ್ಶಿಯನ್ನು ಆರಿಸಿಕೊಳ್ಳುವ ವಿಷಯದಲ್ಲಿ ಬಹಳ ದುರ್ಲಕ್ಷ್ಯ ಮಾಡಲಾಗುತ್ತಿದೆ. ಸೊ ಮೋಸ್ಟ್ ಆಫ್ ದ ಪೀಪಲ್, ಎಸ್ಪೆಷಲಿ ಇನ್ ಅವರ್ ಹಿಂದೂ ರಿಲಿಜನ್, ನೋಸ್ ಅಬೌಟ್ ದ ನೀಡ್ ಫಾರ್ ಎ ಗುರು, ಬಟ್ ಮೆನಿ ಟೈಮ್ಸ್ ವಿ ಡು ನಾಟ್ ಪೇ ಅಡಿಕ್ವೇಟ್ ಅಟೆನ್ಷನ್ ಟು ಇಟ್. ಸಾಮಾನ್ಯವಾಗಿ ಜನರು ಈ ಕಾರ್ಯಕ್ಕಾಗಿ ಯಾರಾದರೊಬ್ಬರನ್ನು ಅವರ ಯೋಗ್ಯತೆ ಸಾಮರ್ಥ್ಯಗಳ ಕಡೆಗೆ ಲಕ್ಷ್ಯ ಕೊಡದೆ ಆರಿಸಿಕೊಳ್ಳುವರು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಸೊ ಅವರ ಯೋಗ್ಯತೆ ಮತ್ತು ಸಾಮರ್ಥ್ಯಗಳ ಕಡೆಗೆ ಲಕ್ಷ್ಯ ಕೊಟ್ಟ ಮೇಲೆ ನಾವು ಅವ್ರನ್ನ ಆರಿಸ್ಕೋಬೇಕು. ಅಗ್ನ ಜನತೆಯನ್ನು ಆಕರ್ಷಿಸಲು ಈ ಗುರು ಎನಿಸಿಕೊಳ್ಳುವವರು ತೋರಿಸುವ ಚಮತ್ಕಾರದಿಂದಾಗಲಿ ಅನ್ಯರ ಪ್ರೋತ್ಸಾಹದಿಂದಾಗಲಿ ಹೀಗೆ ಮಾಡಲು ಪಡುವರು. ಸೊ ಸಮ್ ಪೀಪಲ್ ಡೂ ಮ್ಯಾಜಿಕ್ and some people are encouraged by others. So based on that we actually select the guru. ಶಿಷ್ಯರನ್ನೇ ಬೇಟೆಯಾಡುತ್ತಿರುವ ಗುರುಗಳ ಕೊರತೆ ಇಲ್ಲ. ಗಿಡಗಳ ಎಲೆಗಳಷ್ಟೇ ಅವರು ಅಸಂಖ್ಯರಾಗಿದ್ದಾರೆ. ಏಕೆಂದರೆ ಗುರುತ್ವವು ಅವರಲ್ಲನೇಕರಿಗೆ ಲಾಭದಾಯಕವಾದ ಉದ್ಯೋಗವಾಗಿದೆ. ಸೊ ಇಟ್ಸ್ ಎ ಥಿಂಗ್ ದಟ್ ದೇ ಆಕ್ಚುಲಿ ಲುಕ್ ಫಾರ್ ಪ್ರಾಫಿಟ್ ಇನ್ ದಟ್ ಗುರುಡಮ್. ಬೇರೆ ಯಾವ ರೀತಿಯಿಂದಲೂ ಗಳಿಸಲು ಅಶಕ್ಯವಾದ ಹೇರಳ ಆದಾಯವನ್ನು ದೊರಕಿಸಿಕೊಡುತ್ತದೆ. ಅಲ್ಲದೆ ಅವರು ತಮ್ಮ ಶಿಷ್ಯನಿಂದ ಘನವಾದ ಗೌರವವನ್ನು, ವೈಯಕ್ತಿಕ ಸೇವೆಯನ್ನು ಪಡೆಯುವರು. ಸೊ ದೇ ಎಕ್ಸ್ಪೆಕ್ಟ್ ಇಮ್ಮೆನ್ಸ್ ರೆಸ್ಪೆಕ್ಟ್ ಅಂಡ್ ಪರ್ಸನಲ್ ಸರ್ವಿಸ್. ಅಗ್ನ ಜನರು ಹೀಗೆ ಆತ್ಮ ಪ್ರತಿಷ್ಠೆಯನ್ನು ಮೆರೆಯುವ ಈ ಕಸುಬುದಾರರಿಗೆ ಬಲು ತೀವ್ರ ಬಲಿಯಾಗುತ್ತಾರೆ. ಒಂದು ಸಣ್ಣ ಚಮತ್ಕಾರವಾಗಲಿ, ಯಾವುದಾದರೂ ಒಂದು ಸುಂದರವಾದ ಸಾಮಾನ್ಯ ಆಕರ್ಷಣೆಯಾಗಲಿ ನೂರಾರು ತಿಳಿಗೇಡಿ ಗುರುಗಳನ್ನು ಅವರ ಗುರುತ್ವದ ಮುಂದೆಗೆ ಎಳೆದು ತರಲು ಸಾಧ್ಯವಾಗುತ್ತದೆ. ಸೊ ವಿ ಶುಡ್ ನಾಟ್ ಡಿಪೆಂಡ್ ಆನ್ ದ ಎಬಿಲಿಟಿ ಆಫ್ ದ ಪರ್ಸನ್ ಟು ಶೋ ಮ್ಯಾಜಿಕ್. ಅವರನ್ನು ಅಸಂತುಷ್ಟಗೊಳಿಸಿದವನಿಗೆ ಶಾಪ ಕೊಡುವ ಬೆದರಿಕೆಯೂ ಸಾವಿರಾರು ಜನರನ್ನು ಅವರ ಅಂಕಿತದಲ್ಲಿ ತರಬಹುದು. ಇಷ್ಟೇ ಅಲ್ಲ, ತಮ್ಮ ಕಸಬಿನ ಗುತ್ತಿಗೆಯನ್ನು ಭದ್ರಪಡಿಸಿಕೊಳ್ಳಲು ವಿಶಿಷ್ಟ ವರ್ಗದವನೇ, ಗೃಹಸ್ಥನಿರಲಿ ಸನ್ಯಾಸಿಯಿರಲಿ, ಗುರುವಾಗಲು ಅಧಿಕಾರಿ ಎಂದು ಪೋಷಿಸುವರು. ಸೊ ದೇ ಆಕ್ಚುಲಿ ತಾವು ಯಾವ ಒಂದು ಆಶ್ರಮದಲ್ಲಿ ಇರ್ತಾರಲ್ಲ ಅಂಥವರೆಷ್ಟೇ ಗುರು ಆಗ್ಲಿಕ್ಕೆ ಸಾಧ್ಯ ಅಂತ ಕೂಡ ಬೋಧನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಗೃಹಸ್ಥನಾಗಿರ್ಬೇಕು ಅಥವಾ ಸನ್ಯಾಸಿ ಆಗಿರ್ಬೇಕು ಅಂತ. ತಮ್ಮ ಶಕ್ತಿ ಅರ್ಹತೆಗಳೇನೇ ಇರಲಿ ತಾವು ಹುಟ್ಟಿನಿಂದಲೇ ಧರ್ಮದ ಜಗದ್ಗುರುಗಳೆಂದು ಸಾಧಿಸುವರು.
ಇಂದಿನ ಕಾಲದಲ್ಲಿ ಸನ್ಯಾಸಿಗಳಾದವರು ನಿಮಗೆ ಬಹುಸಂಖ್ಯೆಯಲ್ಲಿ ದೊರೆಯುವರಲ್ಲದೆ ಅವರಾದರೂ ಮಹಾತ್ಮನೆಂದು ಜಗದ್ಗುರುಗಳೆಂದು ತೋರಿಸಿಕೊಳ್ಳುವರು. ದೇಶಕ್ಕೂ ಧರ್ಮಕ್ಕೂ ಲಜ್ಜಾಸ್ಪದರಾದ ಇಂಥ ಠಕ್ಕರು ಅಗ್ನ ಜನರನ್ನು ಮೋಸಗೊಳಿಸುತ್ತಾ ಸ್ವಾರ್ಥವನ್ನು ಸಾಧಿಸುತ್ತಾ ಯಾವ ದಂಡದ ಭಯವೂ ಇಲ್ಲದೆ ತಿರುಗುತ್ತಿರುವುದು ಶೋಷನೀಯವಲ್ಲವೇ? ಸೊ ಈ ರೀತಿಯಾದಂತಹ ಗುರುಗಳಿಂದ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಬಾಬುಜಿಯವರು ಬರೀತಾ ಇದ್ದಾರೆ. ಜನತೆಯು ಇವರು ಮಾಡಿರುವ ಅನರ್ಥದ ಕಡೆಗೆ ಕಣ್ತೆರೆಯುವ ಕಾಲವು ಬಂದಿದೆ. ಗುರುತ್ವವು ವಿಶಿಷ್ಟ ವರ್ಗದ ಗುತ್ತಿಗೆ ಎಂಬುದು ಕೇವಲ ಅಪಹಾಸ್ಯದ ಸಂಗತಿ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಗುರುತ್ವದು ಕೇವಲ ವಿಶಿಷ್ಟ ವರ್ಗದ ಗುತ್ತಿಗೆ ಎಂಬುದು ಕೇವಲ ಅಪಹಾಸ್ಯದ ಸಂಗತಿಯಾಗಿದ್ದು, ತಮ್ಮ ವ್ಯಕ್ತಿಗತ ಹಿತರ ಸಂರಕ್ಷಣೆಗಾಗಿ ಕಸುಬುದಾರ ಗುರುಗಳಿಂದ ಅದು ಸ್ಥಾಪಿತವಾಗಿದೆ. ಶಿಷ್ಯನು ತನ್ನ ಗುರುವಿನೊಂದಿಗೆ ತನಗಿದ್ದ ಪವಿತ್ರ ಸಂಬಂಧವನ್ನು ಯಾವ ಪರಿಸ್ಥಿತಿಯಲ್ಲಿಯೂ ಕಳೆಯಲಾರನೆಂಬ ಸಾಮಾನ್ಯವಾಗಿ ನಂಬಲಾದ ತತ್ವವು ಕೂಡ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಕಪಟ ಗುರುಗಳಿಂದ ಅನುಸರಿಸಲಾದ ಕುಟಿಲ ತಂತ್ರವಾಗಿದ್ದು ಮೋಸವಲ್ಲದೆ ಮತ್ತೇನು ಅಲ್ಲ. ಸೊ ಒಂದ್ಸತಿ ಗುರು ನೆಚ್ಕೊಂಡ್ರೆ ಲೈಫ್ ಲಾಂಗ್ ಅವ್ರನ್ನ ಬಿಡೋಂಗೆ ಇಲ್ಲ. ಅವ್ರು ಏನ್ ಮಾಡಿದ್ರು ಕೂಡ ಅವ್ರ ಜೊತೆನೆ ಇರ್ಬೇಕು ಅಂತ ಏನು ಅವರು ಬೋಧನೆ ಮಾಡ್ತಾರಲ್ಲ, ಅದು ಕೂಡ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಅದರ ನಿಜವಾದ ಮಹತ್ವವನ್ನು ತಿಳಿಯದ ಆಧುನಿಕ ಕಸುಬುದಾರರಿಂದ ಬಹಳವಾದ ದುರುಪಯೋಗ ಮಾಡಲ್ಪಟ್ಟಿದೆ. ದೀಕ್ಷೆಯ ವೇಳೆಯಲ್ಲಿ ಶಿಷ್ಯನ ಕಿವಿಯೊಳಗೆ ಕೆಲವು ರಹಸ್ಯಮಯ ಶಬ್ದಗಳನ್ನು ಉಚ್ಚರಿಸುವುದು ಹಲವು ಪೂಜಾ ವಿಧಾನಗಳನ್ನು ಹೇಳಿಕೊಡುವುದು ಇಷ್ಟೇ ಗುರುವಿನ ಕಾರ್ಯವೆಂದು ತಿಳಿದಿರುವರು. ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಇದು ತುಂಬಾ ಆಧ್ಯಾತ್ಮಿಕ ಸಂಸ್ಥೆಗಳಲ್ಲಿದೆ. ದೀಕ್ಷೆ ಕೊಡ್ತೀವಿ ಅಂತ ಹೇಳಿ ದೀಕ್ಷೆ ಕೊಡ್ತಾರೆ. ಆಮೇಲೆ ದೀಕ್ಷೆ ಕೊಡ್ತಕ್ಕಂಥ ಸಮಯದಲ್ಲಿ ಒಂದು ಮಂತ್ರನ ಕಿವಿಯೊಳಗೆ ಪಠನೆ ಮಾಡ್ತಾರೆ. ಪಠನ ಮಾಡಿದ್ಮೇಲೆ ಅವ್ರ ಕೆಲಸ ಮುಗಿತು ಅಂತ ಅನ್ಕೊಳ್ತಾರೆ. ಸೊ ದೇ ಥಿಂಕ್ ದಟ್ giving the diksha and uttering some amount of mantras into the ears of the abhyasi is enough and their work is over. In ಕೆಲವು ಸತಿ ಏನ್ ಮಾಡ್ತಾರೆ, they teach some ways of doing worship. ಶಿಷ್ಯನ ಬಗೆಗಿದ್ದ ತಮ್ಮ ಕರ್ತವ್ಯವು ಇಲ್ಲಿಗೆ ಮುಗಿದಂತಾಗಿ ವರ್ಷಕ್ಕೊಂದು ಸಲ ಆತನಿಗೆ ದರ್ಶನ ಕೊಟ್ಟು ಕಾಣಿಕೆ ಕೊಳ್ಳುವುದರ ಹೊರತು ಆತನ ಪ್ರಗತಿಗಾಗಿ ಅವರಿಗೆ ಏನೂ ಮಾಡುವುದಕ್ಕೆ ಉಳಿಯುವುದಿಲ್ಲ. ಸೊ ವರ್ಷಕ್ಕೊಂದ್ಸಲಿ ದರ್ಶನ ಕೊಡ್ತಾರೆ, ಬೇರೆ ಏನು ಮಾಡ್ಲಿಕ್ಕೆ ರೆಡಿ ಇಲ್ಲ. ಅವನಿಂದ ಕಾಣಿಕೆಗಳನ್ನ ಸ್ವೀಕರಿಸ್ತಾರೆ. ನಿಜವಾಗಿಯೂ ಶಿಷ್ಯನ ಹೃದಯದಲ್ಲಿ ಶ್ರದ್ಧೆಯು ಭಗವದ್ಭಕ್ತಿಯು ಆಳವಾಗಿ ಬೇರೂರಿದಾಗ ಮಾತ್ರ ಅವನಿಗೆ ವಿಧಿಪೂರ್ವಕವಾಗಿ ದೀಕ್ಷೆಯನ್ನು ಕೊಡಬೇಕು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ನಿಜವಾಗಿಯೂ ಶಿಷ್ಯನ ಹೃದಯದಲ್ಲಿ ಶ್ರದ್ಧೆಯು ಭಗವದ್ಭಕ್ತಿಯು ಬೇರೂರಿದಾಗ ಮಾತ್ರ ವಿಧಿಪೂರ್ವಕವಾಗಿ ದೀಕ್ಷೆಯನ್ನು ಕೊಡಬೇಕು. ಪರಾಶಕ್ತಿಯೊಂದಿಗೆ ಶಿಷ್ಯನ ಸಂಬಂಧವು ಸ್ಥಾಪಿತವಾಯಿತೆಂಬುದನ್ನು ದೀಕ್ಷೆಯು ಸೂಚಿಸುತ್ತದೆ. ಆ ಸ್ಥಿತಿಯಲ್ಲಿ ಆಧ್ಯಾತ್ಮಿಕ ಶಕ್ತಿಯು ಶಿಷ್ಯನ ಗ್ರಹಣ ಶಕ್ತಿಯು ಬೆಳೆದಷ್ಟು ಪ್ರಮಾಣದಲ್ಲಿ ತನ್ನಷ್ಟಕ್ಕೆ ತಾನೇ ಹರಿದು ಬರಲು ಆರಂಭವಾಗುವುದು. ಸೊ ದೀಕ್ಷೆ ಕೊಟ್ಟರೆ ಏನಾಗುತ್ತೆ ಅಂತ ಇಲ್ಲಿ ಬರಿತಾ ಇದ್ದಾರೆ. ಆ ಸ್ಥಿತಿಯಲ್ಲಿ ಆಧ್ಯಾತ್ಮಿಕ ಶಕ್ತಿಯು ಶಿಷ್ಯನ ಗ್ರಹಣ ಶಕ್ತಿಯು ಬೆಳೆದಷ್ಟು ಪ್ರಮಾಣದಲ್ಲಿ ತನ್ನಷ್ಟಕ್ಕೆ ತಾನೇ ಹರಿದು ಬರುವುದು. ಇದು ಅಂಡರ್ಲೈನ್ ಮಾಡ್ಕೊಳ್ಳಿ. ದೀಕ್ಷೆಯ ಮಹತ್ವ ಇದು. When the diksha is given, depending on the ability of the disciple to receive the divine power starts flowing towards the disciple. ಇನ್ನು ಗಾಢವಾದ ಸಂಬಂಧವನ್ನು ಸ್ಥಾಪಿಸುವುದು ಗುರುವಿನ ಶಕ್ತಿ ಸಾಮರ್ಥ್ಯಗಳನ್ನು ಅವಲಂಬಿಸಿರುವುದರಿಂದ ಇದಕ್ಕಾಗಿ ಶ್ರೇಷ್ಠದರ್ಶಿ ಗುರು ಬೇಕು. ಸೊ ಈಗ ಆ ಒಂದು ದೈವತ್ವದ ಜೊತೆಗೆ ನಮ್ಮ ಸಂಬಂಧವನ್ನು ಏರ್ಪಡಿಸಬೇಕಾದ್ರೆ ಸಮರ್ಥ ಗುರು ಇತ್ತಂದ್ರೆ ಅದು ಆಳವಾಗಿ ಆ ಒಂದು ಸಂಬಂಧ ಏರ್ಪಾಡಾಗುತ್ತೆ. ಒಮ್ಮೆ ಇಂಥ ಗಾಢವಾದ ಸಂಬಂಧವು ಸ್ಥಾಪಿತವಾಯಿತೆಂದರೆ ಶಿಷ್ಯನು ಮುಕ್ತನಾಗುವವರೆಗೆ ಅದು ಮುಂದುವರಿಯುವುದು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಸೊ ಒಮ್ಮೆ ಈ ಕನೆಕ್ಷನ್ ಎಸ್ಟಾಬ್ಲಿಷ್ ಆದ್ರೆ ವಿತ್ ದ ಡಿವೈನ್, ಅವ್ರಿಗೆ ಲಿಬರೇಷನ್ ಆಗೋವರೆಗೂ ಕೂಡ ಇದು ಹಾಗೆ ಮುಂದುವರ್ಕೊಂಡು ಹೋಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಮುಕ್ತಿಯು ಅನೇಕ ಜನ್ಮಗಳ ಅನಂತರ ದೊರೆಯುವ ಸಂಗತಿಯಾಗಿ ಉಳಿಯಲಾರದು. ವಸ್ತುಸ್ಥಿತಿ ಎಂದರೆ ಉಚ್ಚಕೋಟಿಯ ಗುರುವಿನಿಂದ ಶಿಷ್ಯನ ಮೇಲೆ ಹೇಳಲಾದಂತೆ ನಿಜವಾದ ಅರ್ಥದಲ್ಲಿ ದೀಕ್ಷೆ ಹೊಂದಿದುದಾದರೆ ಆ ಸಂಬಂಧವನ್ನು ಪಡೆದುಕೊಳ್ಳುವ ಸಂದರ್ಭವೇ ಬರಲಾರದು. ನಿಜವಾಗಿ ನಾವು ಸಮರ್ಥ ಗುರುವಿನಲ್ಲಿ ನಮ್ಮ ಸಂಬಂಧವನ್ನು ಸ್ಥಾಪನೆ ಮಾಡಿಕೊಂಡಾಗ ಸಮರ್ಥ ಗುರು ನಮಗೆ ಆ ಡಿವೈನ್ ಕಡೆಗೆ ಒಂದು ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಿದಾಗ ಗುರುವಿನ ಜೊತೆ ನಾವು ಸಂಬಂಧ ಕಡ್ಕೊಳ್ಳುವಂತ ಒಂದು ಸಂದರ್ಭನೇ ಬರಲ್ಲ. There will be no occasion where we will feel the need to cut off our connection with the Guru.
ಆದರೆ ಸ್ವಾರ್ಥವನ್ನು ಸಾಧಿಸಲು ದೀಕ್ಷೆಯ ಅಣಕವನ್ನು ಮಾಡುವ ಕಸುಬುದಾರ ಗುರುಗಳ ವಿಷಯದಲ್ಲಿ ಮಾತ್ರ ವ್ಯಾಕುಲ ಪಡಬೇಕಾದುದೇ. ಆದುದರಿಂದ ಶಿಷ್ಯನು ಕೊನೆಯವರೆಗೂ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಅವರು ಗುರುವಿನ ಸಂಬಂಧವನ್ನು ಕಡಿದುಕೊಳ್ಳುವ ವಿಚಾರವು ಒಮ್ಮೆಯಾದರೂ ಶಿಷ್ಯನ ತಲೆಯಲ್ಲಿ ಸುಳಿದಾಡಿದರೆ ಆತನು ನರಕಭಾಜನನಾಗುವನೆಂದು ಭಗವದ್ ಆದೇಶವಿರುವುದಾಗಿ ಸಾರುವರು. So even if a thought comes about the disciple wanting to move away from a particular guru, they preach that they'll only go to the naraka or hell. ಹಾಗಾಗಿ in that particular connection, God has given an instruction ಅಂತ ಕೂಡ ಹೇಳ್ತಾರೆ. ಅಗ್ನಜನ್ಯ ಜೀವ ಅದನ್ನು ಪರಮ ಸತ್ಯವೆಂದು ನಂಬಿ ಗುರುವನ್ನು ಅಸಂತೋಷಪಡಿಸುವ ಯಾವುದಾದರೂ ಒಂದು ಕಾರ್ಯದ ಆಲೋಚನೆ ಮಾತ್ರದಿಂದ ನಡುಗುವರು. ಆದ ಕಾರಣ ಗುರುಗಳ ಎಲ್ಲಾ ಬಗೆಯ ಅತ್ಯಾಚಾರಗಳಿಗೂ ಸ್ಮರಣೆಯಿಂದ ವಶರಾಗಲು ಯತ್ನಿಸುವರು. ನಮ್ಮ ಶಾಸ್ತ್ರಗಳಲ್ಲಿ ಇಂಥ ಬಗೆಯ ಸೂಚನೆಯೂ ಕೂಡ ದೊರೆಯಲಿಕ್ಕಿಲ್ಲವೆಂದು ನನಗೆ ವಿಶ್ವಾಸವಿದೆ. ಸೊ ಶಾಸ್ತ್ರದಲ್ಲಿ ಇದು ಯಾವುದೂ ಇಲ್ಲ, ಇದನ್ನ ಆಮೇಲೆ ಬೇರೆಯವರು ಹುಟ್ಟಾಕಿರೋದು ಅಂತ ಹೇಳ್ತಾ ಇದ್ದಾರೆ. ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ನಮ್ಮ ಶಾಸ್ತ್ರಗಳಲ್ಲಿ ಇಂಥ ಬಗೆಯ ಸೂಚನೆಯು ಕೂಡ ದೊರೆಯಲಿಕ್ಕಿಲ್ಲವೆಂದು ನನಗೆ ವಿಶ್ವಾಸವಿದೆ ಅಂತ ಬರೆದಿದ್ದಾರೆ ಬಾಬೂಜಿಯವರು. ಇದು ಕೇವಲ ಈ ಧರ್ಮಗುರುಗಳ ಚಾತುರ್ಯ ಮಾತ್ರ. ಯಾವನೊಬ್ಬ ಮನುಷ್ಯನಿಗೆ ಎಂದಾದರೂ ತಾನು ಸರಿಯಾದ ಗುರುವನ್ನು ಆರಿಸಿಕೊಳ್ಳುವುದರಲ್ಲಿ ತಪ್ಪು ಮಾಡಿರುವನೆಂದು ಎನಿಸಿದ ಪಕ್ಷದಲ್ಲಿ ಅಥವಾ ಗುರುವಿನ ಯೋಗ್ಯತೆ ಸಾಮರ್ಥ್ಯಗಳನ್ನು ಕುರಿತು ತಪ್ಪು ವಿವೇಚನೆ ಮಾಡಿರುವನೆಂದು ತಿಳಿದ ಪಕ್ಷದಲ್ಲಿ ಅಂಥ ಪ್ರತಿಯೊಬ್ಬರಿಗೂ ಗುರುವಿನ ಸಂಬಂಧವನ್ನು ಕಡಿದುಕೊಳ್ಳಲು ಜನ್ಮ ಸಿದ್ಧ ಅಧಿಕಾರವಿದೆ ಎಂದು ನನ್ನ ಮತ. So at any point of time, if we feel that the guru is not adequate for our journey, ನಾವು ಯಾವಾಗ ಬೇಕಾದ್ರೂ ಗುರುವಿನ ನಾವು ಸಂಬಂಧವನ್ನು ನಾವು ಕಳೆದುಕೊಳ್ಳಬಹುದು ಅಥವಾ ಕಡಿದುಕೊಳ್ಳಬಹುದು ಅಂತ ಬಾಬೂಜಿಯವರು ಬರೀತಾ ಇದ್ದಾರೆ. ಇಷ್ಟೇ ಅಲ್ಲ, ತಾನು ದೊರಕಿಸಿಕೊಂಡ ಸ್ಥಿತಿಗಿಂತ ಮುಂದಕ್ಕೆ ತನ್ನನ್ನು ಕರೆದೊಯ್ಯುವ ಗುರುವಿಗೆ ಸಾಮರ್ಥ್ಯವಿಲ್ಲವೆಂದು ತಿಳಿದು ಬಂದರೆ ಮತ್ತೊಬ್ಬ ಗುರುವನ್ನು ಹುಡುಕಿಕೊಳ್ಳಲು ಆತಂತ ಸ್ವತಂತ್ರನಾಗಿದ್ದಾನೆ. ಏತದ್ವಿರುದ್ಧ ಪ್ರಾಮಾಣಿಕ ಗುರುವು ತಾನಾಗಿಯೇ ಶಿಷ್ಯನ ಪ್ರಗತಿಯು ಯಾವ ರೀತಿಯಲ್ಲಿಯೂ ಕುಂಠಿತವಾಗಬಾರದೆಂಬ ದೃಷ್ಟಿಯಿಂದ ಮುಂದುವರೆದ ಇನ್ನೊಬ್ಬ ಗುರುವನ್ನು ಆರಿಸಲು ಶಿಷ್ಯನಿಗೆ ಹೇಳಿಕೊಡಬೇಕು. ಸೊ ನಿಜವಾದ ಗುರು ಏನ್ ಮಾಡ್ತಾನೆ, ತಾನು ಎಲ್ಲಿವರೆಗೂ ಶಿಷ್ಯನ ತಯಾರು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಲ್ಲಿವರೆಗೂ ತಯಾರು ಮಾಡ್ತಾನೆ, ತದನಂತರ ಮತ್ತೊಬ್ಬರ ಹತ್ರ ಹೋಗು ಅಂತ ಕಳಿಸ್ತಾನೆ. ಸೊ ರಿಯಲ್ ಗುರು will only prepare the disciple to the extent that he can prepare or she can prepare. After that, they will direct the disciple to a higher guru who can actually guide the guru further. ಇದು ನಿಜವಾಗಿಯೂ ನಿಸ್ವಾರ್ಥ ಗುರುವಿನ ಪರಮ ಪವಿತ್ರ ಕರ್ತವ್ಯವಾಗಿದೆ. This is the divine duty of a real guru, a selfless guru. ತನ್ನೊಂದಿಗೆ ಸಂಬಂಧವನ್ನು ಕಡಿದುಕೊಳ್ಳುವ ಅನುಜ್ಞೆಯನ್ನು ಗುರುವು ಸ್ವಾರ್ಥದಿಂದ ಪ್ರೇರಿತನಾಗಿ ನಿರಾಕರಿಸುವುದಾದರೆ ಶಿಷ್ಯನು ಅದನ್ನು ಲಕ್ಷಿಸದೆ ತಕ್ಷಣ ಅವನಿಂದ ದೂರವಾಗಿ ಮತ್ತೊಬ್ಬನನ್ನು ಹುಡುಕಿಕೊಳ್ಳಬೇಕು. ಶಿಷ್ಯನು ಈ ರೀತಿ ಮಾಡಕೂಡದೆಂದು ಯಾವ ಧಾರ್ಮಿಕ ಅಥವಾ ನೈತಿಕ ನಿಯಮವು ತಡೆಗಟ್ಟುವುದಿಲ್ಲ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. At any point of time, the shishya, the disciple can change their guru. ಶಾಸ್ತ್ರಗಳೇ ಇಲ್ಲವೇ ಇತರ ಪವಿತ್ರ ಗ್ರಂಥಗಳ ಜ್ಞಾನದ ಆಧಾರದ ಮೇಲೆ ಉಪದೇಶ ಮಾಡುವವರು ಗುರುವರ್ಗದಲ್ಲಿ ಸ್ವಲ್ಪ ಮುಂದುವರೆಯುವುದರೆಂದು ಪರಿಗಣಿಸಲಾಗಿದೆ. ಅವರು ಪಂಥಗಳನ್ನು ಆಶ್ರಮಗಳನ್ನು ಸ್ಥಾಪಿಸಿದ್ದು ತಮ್ಮ ಅನುಯಾಯಿಗಳ ನಡುವೆ ರಾಜ ಪದವಿಯನ್ನು ಅನುಭವಿಸುವರು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ತಮ್ಮ ಅನುಯಾಯಿಗಳ ನಡುವೆ ರಾಜ ಪದವಿಯನ್ನು ಅನುಭವಿಸುವರು. ಆಶ್ರಮಗಳ ಹೊರಗೆ ಹೋಗಿ ದೊಡ್ಡ ದೊಡ್ಡ ಶ್ರೋತೃ ವರ್ಗಗಳನ್ನು ಉದ್ದೇಶಿಸಿ ಮಾತನಾಡಿ ಕರ್ತವ್ಯಗಳನ್ನು ಹೇಳಿಕೊಳ್ಳುವುದರಲ್ಲದೆ ಮಾಯೆ, ಜೀವ ಮತ್ತು ಬ್ರಹ್ಮ ಇವುಗಳಿಗೆ ಸಂಬಂಧಿಸಿದ ಪ್ರಮೇಯಗಳ ಬಗ್ಗೆ ತಿಳಿಸುವರು. ಅವರ ಉಪದೇಶವನ್ನು ಕೇಳಲು ಸಾವಿರಾರು ಜನರು ನೆರೆಯುವರಲ್ಲದೆ ಅವರ ಉಚ್ಚ ವಿಚಾರಗಳನ್ನು, ವಿಶಾಲವಾದ ಪಾಂಡಿತ್ಯವನ್ನು ಹೊಗಳುತ್ತಾ ಅವರನ್ನು ಮಹಾತ್ಮರೆಂದು ತಿಳಿದುಕೊಳ್ಳುವರು. ತಾವು ಕೇಳಿದ ಅನೇಕ ಜಟಿಲ ಪ್ರಶ್ನೆಗಳಿಗೆ ಅವರು ತಮ್ಮ ಶಾಸ್ತ್ರಗಳ ಜ್ಞಾನ ಭಂಡಾರದಿಂದ ಉತ್ತರ ಕೊಟ್ಟರೆ ಅವರ ಮಹತ್ವವು ಜನತೆಯ ಮನದಲ್ಲಿ ಸ್ಥಾಪಿತವಾಗಿ ಅವರನ್ನು ಗುರುಗಳೆಂದು ಸ್ವೀಕರಿಸಲು ಪ್ರೋತ್ಸಾಹಿತರಾಗುವರು. ಆದರೆ ನಿಜವಾಗಿ ಜನರು ಅವರ ಪಾಂಡಿತ್ಯವನ್ನು ಪರೀಕ್ಷಿಸಿದಂತಾಯಿತೇ ವಿನಃ ಅವರ ನಿಜವಾದ ಯೋಗ್ಯತೆಯನ್ನಲ್ಲ. ಸೊ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಸೊ ಪಾಂಡಿತ್ಯ ಬೇರೆ, ನಿಜವಾದಂತ ಯೋಗ್ಯತೆ ಬೇರೆ. ನಾವು ಸಮರ್ಥ ಗುರುನ ಆರಿಸಬೇಕಾದ್ರೆ ನಿಜವಾದಂತ ಯೋಗ್ಯತೆ ಇರ್ತಕ್ಕಂಥ ಗುರು. ಯಾವ ಚಾಪ್ಟರ್ ಸರ್? ಸರ್ ಪುಟ 58.
ಗುರು ಅನ್ನೋ ಚಾಪ್ಟರ್. ಮನುಷ್ಯನನ್ನು ಯೋಗ್ಯನನ್ನಾಗಲಿ ಸಂತನನ್ನಾಗಲಿ ಮಾಡುವುದು ಕೇವಲ ಸಾಕ್ಷಾತ್ಕಾರವೇ ಹೊರತು ವಿದ್ವತ್ತೆಲ್ಲವೆಂಬುದನ್ನು ಲಕ್ಷ್ಯದಲ್ಲಿ ಇಡತಕ್ಕದ್ದು. ಇದನ್ನು ಕೂಡ ಅಂಡರ್ಲೈನ್ ಮಾಡ್ಕೊಳ್ರಿ. ಮನುಷ್ಯನನ್ನು ಯೋಗಿಯನ್ನಾಗಲಿ ಅಥವಾ ಸಂತನನ್ನಾಗಲಿ ಮಾಡುವುದು ಸಾಕ್ಷಾತ್ಕಾರವೇ ಹೊರತು ಅದು ಪಾಂಡಿತ್ಯವಲ್ಲ. ಬ್ರದರ್ ಇಂಗ್ಲಿಷ್ ಅಲ್ಲಿ ಹೊರಗಣ ಹೇಳಿ. ತನ್ನ ಹೊರಗಣ ಸ್ವರೂಪದಿಂದಾಗಲಿ ಪಾಂಡಿತ್ಯ ವಾಕ್ಪಟುತ್ವಗಳಿಂದಾಗಲಿ ನಿಮ್ಮನ್ನು ಪ್ರಭಾವಿತಗೊಳಿಸಿದವನ ಆಧ್ಯಾತ್ಮಿಕ ಸಿದ್ಧಿಯು ತೀರಾ ಕೆಳಮಟ್ಟಿದ್ದಿರಬಹುದು. ಆದುದರಿಂದ ವಿದ್ವತ್ತೆಯು ನಿಜವಾದ ಮಹಾತ್ಮನ ಇಲ್ಲವೇ ಯೋಗಿಯ ಓರೆಗಲ್ ಆಗಲಾರದು. ಇದನ್ನು ಕೂಡ ಅಂಡರ್ಲೈನ್ ಮಾಡ್ಕೊಳ್ರಿ. ವಿದ್ವತ್ತು ನಿಜವಾದ ಮಹಾತ್ಮನ ಅಥವಾ ಯೋಗಿಯ ಓರೆಗಲ್ ಆಗೋದಿಲ್ಲ. ಅದರಂತೆಯೇ ಚಮತ್ಕಾರಗಳಾಗಲಿ ಅಸಾಮಾನ್ಯ ವರ್ತನೆಯಾಗಲಿ ಗುರುವಿನ ನಿಜವಾದ ಪ್ರಮಾಣವಾಗಿರದೆ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಆತನ ಪ್ರಾಯೋಗಿಕ ಸಿದ್ಧಿಗಳೇ ಆತನ ಯೋಗ್ಯತೆಯ ಅಳತೆಗೋಲಾಗಿದೆ. ಈಗ ಯಾವ್ದು ಅಳತೆಗೋಲ್ ಅಲ್ಲ ಅಂತ ಹೇಳ್ತಾರೆ, ಯಾವ್ದು ನಿಜವಾದ ಅಳತೆಗೋಲು ಅಂತ ಇಲ್ಲಿ ಲಾಸ್ಟ್ ಲೈನ್ ಹೇಳ್ತಾ ಇದ್ದಾರೆ. ಸೊ ಚಮತ್ಕಾರಗಳು ಅಳತೆಗೋಲ್ ಅಲ್ಲ, ಅಸಾಮಾನ್ಯ ವರ್ತನೆ ಅಳತೆಗೋಲ್ ಅಲ್ಲ, ಆತನ ನಿಜವಾದ ಪ್ರಾಯೋಗಿಕ ಸಿದ್ಧಿಗಳೇ ಆತನ ಯೋಗ್ಯತೆಯ ಅಳತೆಗೋಲು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಮಹಾತ್ಮ ಶಬ್ದಕ್ಕೆ ಕೊಡಲಾಗುವ ದೊಡ್ಡ ವ್ಯಕ್ತಿ ಎಂಬ ಸಾಮಾನ್ಯ ಅರ್ಥವು ನನಗೆ ರುಚಿಸುವುದಿಲ್ಲ. ಮಹಾತ್ಮನೆಂದರೆ ಅತಿ ಕ್ಷುದ್ರ ಅಥವಾ ಹೆಚ್ಚು ಕಡಿಮೆ ಉಪೇಕ್ಷಿತ ಜೀವಿ ಎಂದು, ಅಹಂಕಾರ ಇಲ್ಲವೇ ಘನತೆಯ ಎಲ್ಲಾ ಭಾವನೆಗಳಿಂದ ದೂರನಾದವನೆಂದು, ಯಾವಾಗಲೂ ಪೂರ್ಣ ಆತ್ಮ ನಿರಸನ ಸ್ಥಿತಿಯಲ್ಲಿರುವವನೆಂದು ನಾನು ವ್ಯಾಖ್ಯಾನ ಮಾಡುತ್ತೇನೆ. ಯಾರು ಮಹಾತ್ಮ ಅಂತ ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಬಾಬೂಜಿ ಅವರು, ಅದನ್ನ ಇಲ್ಲಿ ಅಂಡರ್ಲೈನ್ ಮಾಡ್ಕೊಳ್ರಿ. ಮಹಾತ್ಮನೆಂದರೆ ಅತಿ ಕ್ಷುದ್ರ ಅಥವಾ ಹೆಚ್ಚು ಕಡಿಮೆ ಉಪೇಕ್ಷಿತ ಜೀವಿ, ಅಹಂಕಾರ ಇಲ್ಲವೇ ಘನತೆಯ ಎಲ್ಲಾ ಭಾವನೆಗಳಿಂದ ದೂರನಾಗಿರ್ತಕ್ಕಂಥವನು, ಯಾವಾಗಲೂ ಪೂರ್ಣ ಆತ್ಮ ನಿರಸನ ಸ್ಥಿತಿಯಲ್ಲಿ ಇರುವವನು. ಜ್ಞಾನವು ಸಾಕ್ಷಾತ್ಕಾರದ ಪೂರ್ವ ಪೀಠಿಕೆಯಾಗಿದ್ದು ಅದು ಅತ್ಯಗತ್ಯವೆಂದು ಕೆಲವರು ಅಭಿಪ್ರಾಯ ಪಡುವರು. ಅದಕ್ಕೆ ಆವಾಗಲೇ ಹೇಳಿದ್ರು, ಜ್ಞಾನ ಯೋಗ ನಮ್ಮನ್ನು ಒಂದಿಷ್ಟು ಮಟ್ಟಕ್ಕಷ್ಟೇ ತಗೊಂಡೋಗ್ಲಿಕ್ಕೆ ಸಾಧ್ಯ. ಇಟ್ ಕ್ಯಾನ್ ಟೇಕ್ ಅಟ್ ಟು ದ ಲೆವೆಲ್ ಆಫ್ ಲಿಬರೇಷನ್ ಅಂಡ್ ನಾಟ್ ಟೂ ಫಾರ್ ಬಿಯಾಂಡ್ ದಟ್. So the path of knowledge can take us to the level of liberation and not too far beyond that. What we require beyond that is our refinement of the ego. So if the goal is liberation, then all the path can take us to liberation. So be it the path of the knowledge, or the path of karma, or the path of service, or the path of bhakti, all these things can take us to the stage of liberation. That is common to all. However, if our goal is to reach the center, ಕೇಂದ್ರಕ್ಕೆ ನಾವು ಮುಟ್ಟಬೇಕು ಅಂತ ನಾವೇನಾದ್ರೂ ಗುರಿ ಇಟ್ಕೊಂಡಿತ್ತು ಅಂದ್ರೆ, there only the ರಾಜಯೋಗ can actually take you to the center. ಸೊ ಜ್ಞಾನದ ಬಗ್ಗೆ ಇವಾಗ ಹೇಳ್ತಾ ಇದ್ದಾರೆ. ಜ್ಞಾನದ ಆತ್ಮ ಸಾಕ್ಷಾತ್ಕಾರಕ್ಕೆ ಜ್ಞಾನದ ಪೂರ್ವ ಪೀಠಿಕೆ ಬೇಕು ಅಂತ ಕೆಲವರು ಹೇಳ್ತಾರೆ. ಅದನ್ನು ನಾನು ಒಪ್ಪುವುದಿಲ್ಲ. ಏಕೆಂದರೆ ಜ್ಞಾನವು ಬೌದ್ಧಿಕ ಸಿದ್ಧಿಯಾಗಿದ್ದರೆ ಸಾಕ್ಷಾತ್ಕಾರವು ಆತ್ಮದ ಜಾಗೃತಿ ಆಗಿದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಜ್ಞಾನ ಅಂದ್ರೆ ಏನು? ಬೌದ್ಧಿಕ ಸಿದ್ಧಿ. ಮತ್ತೆ ಸಾಕ್ಷಾತ್ಕಾರ ಅಂದ್ರೆ ಆತ್ಮದ ಜಾಗೃತಿಯಾಗಿದೆ. ಆದುದರಿಂದ ಅದು ಬುದ್ಧಿಯ ವಲಯವನ್ನು ಮೀರಿರುವುದು. ಆಧ್ಯಾತ್ಮ ಶಾಸ್ತ್ರ ವಿಷಯಕ ಗ್ರಂಥಗಳಲ್ಲಿ ನಾವು ಬೇರೆ ಬೇರೆ ಆಧ್ಯಾತ್ಮಿಕ ಮಜಲುಗಳಲ್ಲಿ ವರ್ಣಿಸಲಾದ ಮಾನಸಿಕ ಸ್ಥಿತಿಗಳ ಕುರಿತು ಓದಿ ತಿಳಿದುಕೊಳ್ಳುವೆರಾದರೂ ಅವುಗಳ ಪ್ರಾಪ್ತಿಯ ವಿಷಯದಲ್ಲಿ ನಾವು ಬಹಳ ದೂರ ಉಳಿದಿದ್ದೇವೆ. ಆ ಸ್ಥಿತಿಗಳ ಬಗೆಗೆ ನಾವು ಜನರೆದುರು ಮಾತನಾಡಬಹುದು, ಅವುಗಳ ಪರವಾಗಿ ಇಲ್ಲವೇ ವಿರುದ್ಧವಾಗಿ ವಾದ ಹೂಡಿ ಪಾಂಡಿತ್ಯದಲ್ಲಿ ನಮ್ಮ ಶ್ರೇಷ್ಠತೆಯನ್ನು ಸ್ಥಾಪಿಸಬಹುದು. ಆದರೂ ನಾವು ಆಂತರಿಕವಾಗಿ ಆ ಸ್ಥಿತಿಗಳ ಬಗ್ಗೆ ಅಜ್ಞರಾಗಿಯೇ ಇರುವೆವು. So we will be still blind to the spiritual condition, although we can talk about it and we can actually win an argument. ನಾವು ಭಾಷಣಗಳಿಗೆ ಹೋಗಿ ಗೀತೆಯ ಉಪದೇಶವನ್ನು ಕೇಳುವೆವು. ದಿನಾಲೂ ಬಿಡದೆ ಗೀತೆಯ ಸ್ವಲ್ಪ ಭಾಗವನ್ನು ಪಠನೆ ಮಾಡುವೆವು. ಅದರ ಮೇಲೆ ದೊಡ್ಡ ದೊಡ್ಡ ಪಂಡಿತರು ಬರೆದ ಭಾಷ್ಯಗಳನ್ನು ಓದುವೆವು. ಆದರೆ ನಮ್ಮ ಮೇಲೆ ಪ್ರತ್ಯಕ್ಷವಾಗಿ ಅದರಿಂದ ಯಾವ ಪರಿಣಾಮವಾಗಿದೆ? ಅದರಲ್ಲಿ ವರ್ಣಿಸಲಾದ ಸ್ಥಿತಿಗಳಲ್ಲಿ ಒಂದನ್ನಾದರೂ ಪಡೆಯಲಿ ನಮ್ಮಲ್ಲಿ ಯಾರಿಗಾದರೂ ಎಂದಾದರೂ ಸಾಧ್ಯವಾಗಿದೆಯೇ? ಅದನ್ನು ಅಂಡರ್ಲೈನ್ ಮಾಡ್ಕೊಂಡ್ರೆ, ಅದರಲ್ಲಿ ವರ್ಣಿಸಲಾದ ಸ್ಥಿತಿಗಳಲ್ಲಿ ಒಂದಾದರೂ ಪಡೆಯಲಿಕ್ಕೆ ನಮಗೆ ಸಾಧ್ಯವಾಗಿದೆಯೇ? ಜನರು ಜಗತ್ತು ಮಿಥ್ಯೆ, ಜೀವವು ಬ್ರಹ್ಮ ಎಂದು ಮುಂದಾಗಿ ಉಚ್ಚರಿಸಬಹುದು. ಆದರೆ ತಾವು ಮಾತನಾಡುವ ಶಬ್ದಗಳ ಬಗ್ಗೆ ಆಂತರ್ಯದಲ್ಲಿ ಅರಿವು ಇರುವುದಿಲ್ಲ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಏನಿರ್ಬೇಕು ನಮ್ಗೆ? ನಾವೇನ್ ಮಾತಾಡ್ತೀವಿ ಅದರ ಬಗ್ಗೆ
ನಾವು ಮಾತಾಡ್ಬೇಕಾದ್ರೆ ಆಂತರ್ಯದಲ್ಲಿ ಅರಿವು ಇರಬೇಕು. ಅರಿವಿದ್ದಾಗ ನಾವು ಇನ್ನೊಬ್ಬರ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಸುಲಭ ಆಗುತ್ತೆ, ಅಪ್ರಯತ್ನವಾಗಿ ಪ್ರಭಾವ ಆಗುತ್ತೆ. ನಮ್ಮಲ್ಲಿ ಆ ಸ್ಥಿತಿ ಬಗ್ಗೆ ಸಾಕಷ್ಟು ಅರಿವಿದ್ರೆ, ಅದನ್ನ ನಾವು ಅನುಭವಿಸಿದ್ರೆ ಏನಾಗುತ್ತೆ, ವಿ ವಿಲ್ ಬಿ ಏಬಲ್ ಟು ಇನ್ಫ್ಲೂಯೆನ್ಸ್ ಸಂಬಡಿ ಎಲ್ಸ್ ವಿತೌಟ್ ಎನಿ ಎಫರ್ಟ್, without even conscious knowledge. So when we have certain states which are actually part of our nature, of our being, we will be in a position to influence others without any conscious effort. Just by the presence, the influence occurs. This is exactly how the Guru works. Guru works just by his presence. ಶ್ರೀಕೃಷ್ಣನಿಂದ ಉಪದೇಶವನ್ನು ಕೇಳಿದ ಮೇಲೆ ಅರ್ಜುನನು ಅನುಷ್ಠಾನ ಮಾಡಿದಂತೆ ಯಾರಿಗೂ ಗೀತೆಯಲ್ಲಿ ವಿವರಿಸಲಾದ ಸ್ಥಿತಿಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗಿಲ್ಲ. ಗೀತೆಯು ಈಗಿರುವ ರೂಪದಲ್ಲಿ ನಿಜವಾಗಿಯೂ ಭಾರತ ಯುದ್ಧದ ದಿನ ಶ್ರೀಕೃಷ್ಣನು ಅರ್ಜುನನಿಗೆ ಮಾಡಿದ ಉಪದೇಶಕ್ಕೆ ವ್ಯಾಖ್ಯಾನವಾಗಿದೆ. ಸೊ ಅದು ಬಾಬೂಜಿಯವರು ಬರೀತಾರೆ, ಇಂತಿಷ್ಟೇ ಇತ್ತು ಶ್ರೀಕೃಷ್ಣ ಅರ್ಜುನನಿಗೆ ಬೋಧ ಮಾಡಿದ್ದು, ಇಂತಿಷ್ಟೇ ಶ್ಲೋಕಗಳಿದ್ದವು. ಆದ್ರೆ ಈಗಿರ್ತಕ್ಕಂಥ ಗೀತೆ ಯಾವ ರೀತಿ ಇದೆ ಅಂದ್ರೆ, ಶ್ರೀಕೃಷ್ಣ ಅರ್ಜುನನಿಗೆ ಏನು ಹೇಳಿದ ಅದರ ವ್ಯಾಖ್ಯಾನ ರೂಪದಲ್ಲಿದೆ. ತಾನು ಬಾಯಿಂದ ಮಾತನಾಡಿ ತಿಳಿಸಿದ ಸ್ಥಿತಿಗಳನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಸಾಕ್ಷಾತ್ಕಾರ ಕರುಣಿಸಿದ್ದನು. ಸೊ ಕೃಷ್ಣ ಮಾತಾಡ್ತಾ ಇದ್ದ ಒಂದು ಕಂಡೀಷನ್ ಬಗ್ಗೆ, ಒಂದು ಸ್ಥಿತಿ ಬಗ್ಗೆ, ಅದನ್ನ ತಕ್ಷಣ ಅರ್ಜುನನಿಗೆ ಸಾಕ್ಷಾತ್ಕಾರ ಮಾಡಿಸ್ಬಿಡ್ತಿದ್ದ. ಅದರ ಪರಿಣಾಮವಾಗಿ ಅರ್ಜುನನಿಗೆ ಒಳಗೂ ಹೊರಗೂ ಎಲ್ಲ ಕಡೆಗೂ ಶಬ್ದಶಃ ಆಯಾ ಸ್ಥಿತಿಗಳ ಅನುಭವವಾಯಿತು. ಹೀಗೆ ಆತನು ಕೇಳಿದ ಪ್ರತಿಯೊಂದು ಶಬ್ದವು ಅವನ ಹೃದಯದಲ್ಲಿ ನೇರವಾಗಿ ಪ್ರವೇಶಿಸಿ ಸ್ಥಿರವಾದ ಪರಿಣಾಮವನ್ನು ಉಂಟು ಮಾಡಿತು. ಸೊ ಕೃಷ್ಣ ಏನು ಅವನಿಗೆ ಬೋಧನೆ ಮಾಡ್ತಾನೆ ಮತ್ತು ಆ ಸ್ಥಿತಿಗಳ ಸಾಕ್ಷಾತ್ಕಾರ ಮಾಡಿಸ್ತಾನೆ. ಯಾವಾಗ ಇದು ಎರಡೂ ಆಗುತ್ತೆ, ಆ ಒಂದು ಕಂಡೀಷನ್ಸ್ ಏನಿರುತ್ತೆ, ಆ ಸ್ಥಿತಿ ಏನಿರುತ್ತೆ, ನೇರವಾಗಿ ಹೃದಯದಲ್ಲಿ ಹೋಗಿ ಪ್ರವೇಶಿಸಿ ಇಟ್ ಕ್ರಿಯೇಟೆಡ್ ಎ ವೆರಿ ಸ್ಟೇಬಲ್ ಇಂಪ್ಯಾಕ್ಟ್, ಸ್ಥಿರವಾದ ಪರಿಣಾಮವನ್ನು ಉಂಟು ಮಾಡಿತು. ಗೀತೆಯ ಆಧುನಿಕ ಉಪದೇಶಕರು ಮತ್ತು ಪ್ರಚಾರಕರು ಇಷ್ಟ ಪರಿಣಾಮವನ್ನು ಶ್ರೋತೃಗಳ ಮನಸ್ಸಿನ ಮೇಲೆ ಮೂಡಿಸಲು ವಿಫಲರಾಗುವ ಕಾರಣವೆಂದರೆ ಆಯಾ ಸ್ಥಿತಿಗಳನ್ನು ಅವರಲ್ಲಿ ಸಂಚರಣಗೊಳಿಸಲು ಅವರಿಗೆ ಸಾಮರ್ಥ್ಯವಿಲ್ಲದಿರುವುದು. ಸೊ ಸಂಚರಣಗೊಳಿಸೋದು ಅಂದ್ರೆ ದೇ ಆರ್ ನಾಟ್ ಏಬಲ್ ಟು ಟ್ರಾನ್ಸ್ಮಿಟ್ ದಟ್ ಕಂಡೀಷನ್ ಟು ದ ಪೀಪಲ್ ಹೂ ಆರ್ ಲಿಸನಿಂಗ್. ಸೊ ಯಾರು ಅಲ್ಲಿ ಬಂದು ಕೇಳ್ತಾರಲ್ಲ, ಇವರ ಗೀತೆಗಳ ವ್ಯಾಖ್ಯಾನಗಳನ್ನೆಲ್ಲ ಕೇಳ್ತಾರಲ್ಲ, ಆ ಸ್ಥಿತಿಗಳನ್ನ ಯಾರು ಕೇಳ್ತಾ ಇದ್ದಾರೆ ಅವ್ರ ಹೃದಯದಲ್ಲಿ ಯಾಕೆ ಅವರಿಗೆ ಅದನ್ನ ಅನುಭವ ಕೊಡ್ಲಿಕ್ಕೆ ಆಗಲ್ಲ ಅಂದ್ರೆ, ಅವರಿಗೆ ದೇ ಆರ್ ನಾಟ್ ಏಬಲ್ ಟು ಟ್ರಾನ್ಸ್ಮಿಟ್ ದಿಸ್ ಕಂಡೀಷನ್. ಅದನ್ನ ಅನ್ಲೈನ್ ಮಾಡ್ಕೊಡ್ರಿ. ಅವರಲ್ಲಿ ಸಂಚಲನಗೊಳಿಸಲು ಸಾಧ್ಯವಿರುವುದಿಲ್ಲ, ಸಾಮರ್ಥ್ಯವಿರುವುದಿಲ್ಲ. ನಿಜವಾಗಿಯೂ ಗೀತೆಯಲ್ಲಿ ಚರ್ಚಿಸಲಾದ ಅನೇಕ ಸ್ಥಿತಿಗಳು ಮನುಷ್ಯನು ಆಧ್ಯಾತ್ಮ ಪದದಲ್ಲಿ ದಾಟುವ ವಿವಿಧ ಹಂತಗಳಾಗಿವೆ. ಅವು ಒಳಗಿನಿಂದ ತಾವಾಗಿಯೇ ಬೆಳೆದು ಬರುತ್ತವೆ. ಇದನ್ನ ಅನ್ಲೈನ್ ಮಾಡ್ಕೋಬೇಕು. ಅದು ಒಳಗಿನಿಂದ ತಾವಾಗಿಯೇ ಬೆಳೆದು ಬರುತ್ತದೆ. ಯಾವುದಾದರೂ ಒಂದು ಮನಸ್ಥಿತಿಯನ್ನು ಅಕಾಲದಲ್ಲಿ ಹೊಂದಲು ಕೈಗೊಳ್ಳಲಾಗುವ ನಿಯಮನಿಷ್ಠ ಸಾಧನವು ನಮ್ಮ ಪ್ರಗತಿಗೆ ಬಾಧಕವಾದ ಆಂತರಿಕ ಜಡತೆಯನ್ನು ಹೆಚ್ಚಿಸುವುದು. ಸೊ ನಾವಿನ್ನೂ ಆ ಸ್ಥಿತಿ ಪಡಿಲಿಕ್ಕೆ ರೆಡಿ ಇಲ್ಲ ಅಂತ ಹೇಳಿದಾಗ, ನಾವು ಅದನ್ನ ಬಲವಂತದಿಂದ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಅದು ನಮಗೆ ಗ್ರಾಸ್ನೆಸ್, ಸ್ಥೂಲತೆಯನ್ನು ಜಾಸ್ತಿ ಮಾಡುತ್ತೆ ಮತ್ತು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ತೊಡಕಾಗಿ ಪರಿಣಮಿಸುತ್ತೆ. ಇಫ್ ವಿ ಟ್ರೈ ಟು ಗೆಟ್ ಎ ಕಂಡೀಷನ್ ಇನ್ ಎ ಫೋರ್ಸಿಬಲ್ ವೇ ವೆನ್ ವಿ ಆರ್ ಸ್ಟಿಲ್ ನಾಟ್ ಯೆಟ್ ರೆಡಿ ಇನ್ ಅವರ್ ಹಾರ್ಟ್, then it can only create grossness. ಸೊ ಇಲ್ಲಿ ಒಳಗಿನಿಂದ ತಾವಾಗಿಯೇ ಬೆಳೆದು ಬರುತ್ತವೆ. ಇಟ್ ಈಸ್ ದ ರೀಸನ್ ದಟ್ ವಿ ಹ್ಯಾವ್ ಟು ಪ್ರಾಕ್ಟೀಸ್. ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಆ ಒಳಗಡೆ ಇರ್ತಕ್ಕಂಥ ಸ್ಥಿತಿಗಳು ತಾವಾಗಿಯೇ ಅದು ಬೆಳೆದು ಬರುತ್ತವೆ. ಅದರ ಬೀಜವನ್ನು ಬೇಕಾದ್ರೆ ಟ್ರಾನ್ಸ್ಮಿಟ್ ಮಾಡ್ಬೋದು. ಅದರ ಪೂರ್ಣವಾದಂತ ಅನುಭವ ನಾವು ಪಡ್ಕೋಬೇಕಾದ್ರೆ ನಾವು ನಮ್ಮ ಪ್ರಯತ್ನ ಪಟ್ಟು ಅದನ್ನ ವೃದ್ಧಿಪಡಿಸ್ಕೋಬೇಕಾಗುತ್ತೆ. ನಮಗೆ ಧಾರ್ಮಿಕ ತತ್ವಗಳ ಸಾಮಂಜಸ್ಯವನ್ನು ತಿಳಿಸುವವನಾಗಲಿ ಕರ್ತವ್ಯಗಳನ್ನು ಹೇಳಿಕೊಳ್ಳುವವನಾಗಲಿ ನಿಜವಾದ ಗುರು ಎನಿಸಲಾರದು. ಮತ್ತೆ ಇನ್ನೊಂದು ಹೇಳ್ತಾ ಇದ್ದಾರೆ, ಧಾರ್ಮಿಕ ತತ್ವ ತಿಳಿಸ್ಕೊಡೋನು ಮತ್ತೆ ಕರ್ತವ್ಯ ಅಥವಾ ಅಕರ್ತವ್ಯ ಯಾವುದು ಅಂತ ತಿಳಿಸ್ಕೊಡೋನು ಅವನು ಬರೀ ಗುರುತು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಯಶಃ ನಮ್ಮಲ್ಲಿ ಪ್ರತಿಯೊಬ್ಬನು ಆ ವಿಷಯದಲ್ಲಿ ಸಾಕಷ್ಟು ತಿಳಿದವನಾಗಿದ್ದಾನೆ. ನಾವು ಗುರುವಿನಿಂದ ಅಪೇಕ್ಷಿಸುವ ಸಂಗತಿ ಎಂದರೆ ನಮ್ಮ ಆತ್ಮದ ಜಾಗೃತಿ ಮತ್ತು ಸಾಕ್ಷಾತ್ಕಾರ ಮಾರ್ಗದಲ್ಲಿ ಆತನ ನೇರವಾದ ಸಹಾಯ. ಇದನ್ನ ಅನ್ಲೈನ್ ಮಾಡ್ಕೊಂಡ್ರಿ. ಗುರು ನಮ್ಗೆ ಏನ್ ಮಾಡ್ಬೇಕಾಗಿದೆ?
ಆತ್ಮದ ಜಾಗೃತಿ ಮಾಡಬೇಕು ಮತ್ತು ಸಾಕ್ಷಾತ್ಕಾರ ಮಾರ್ಗದಲ್ಲಿ ನೇರವಾದಂತ ಸಹಾಯ ಮಾಡ್ತಕ್ಕಂಥ ಗುರು ಇರಬೇಕು. ನಾವು ಯಶಸ್ಸನ್ನು ಹೊಂದಬೇಕಾಗಿದ್ದರೆ ಇಂಥ ಮನುಷ್ಯನನ್ನೇ ಹುಡುಕಬೇಕು. ಆದುದರಿಂದ ನಾವು ನಮ್ಮ ಆಧ್ಯಾತ್ಮಿಕ ಮಾರ್ಗದರ್ಶಿಯನ್ನು ಪರೀಕ್ಷಿಸುವಾಗ ಸಾಕ್ಷಾತ್ಕಾರ ಕ್ಷೇತ್ರದಲ್ಲಿ ಆತನ ಪ್ರಾಯೋಗಿಕ ಸಿದ್ಧಿಗಳನ್ನು ಗುರುತಿಸಬೇಕೇ ಹೊರತು ಪಾಂಡಿತ್ಯ ಚಮತ್ಕಾರಗಳನ್ನೆಲ್ಲವೆಂಬುದು ಸ್ಪಷ್ಟವಿದೆ. ಸ್ವತಃ ಮುಕ್ತನಾದವನೇ ನಿಮ್ಮನ್ನು ಶಾಶ್ವತ ಬಂಧನದಿಂದ ಮುಕ್ತಿಗೊಳಿಸಬಲ್ಲನು. ಇದನ್ನು ಮತ್ತೆ ಅಂಡರ್ಲೈನ್ ಮಾಡ್ಕೊಂಡ್ರಿ. ಸ್ವತಃ ಮುಕ್ತನಾದವನೇ ನಿಮ್ಮನ್ನು ಶಾಶ್ವತ ಬಂಧನದಿಂದ ಮುಕ್ತಗೊಳಿಸಬಲ್ಲವನು. ಸಂಸ್ಕಾರಗಳ ಮಾಯೆಯ ಅಥವಾ ಅಹಂಕಾರದ ಬಂಧನಗಳಿಂದ ನಿಮ್ಮ ಗುರುವು ಮುಕ್ತನಾಗಿರದಿದ್ದರೆ ಅವುಗಳಿಂದ ನಿಮ್ಮನ್ನು ಮುಕ್ತಗೊಳಿಸಲು ಆತನಿಗೆ ಸಾಧ್ಯವಿಲ್ಲ. ನೀವು ಒಂದು ಕಂಬಕ್ಕೆ ಕಟ್ಟಲ್ಪಟ್ಟಿರುವರೆಂದು ಕಲ್ಪಿಸೋಣ. ನಿಮ್ಮ ಗುರುವು ಇನ್ನೊಂದಕ್ಕೆ ಬಂಧಿತನಾದ ಪಕ್ಷದಲ್ಲಿ ಆತನು ನಿಮ್ಮನ್ನು ಬಂಧನದಿಂದ ಬಿಡುಗಡೆ ಮಾಡುವುದಾದರೂ ಹೇಗೆ? ಸ್ವತಃ ತಾನು ಬಿಡುಗಡೆ ಹೊಂದಿದ ಮನುಷ್ಯನು ಮಾತ್ರ ನಿಮ್ಮನ್ನು ಬಂಧನದಿಂದ ಬಿಡಿಸಬಲ್ಲನು. ಅದನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ಸ್ವತಃ ತಾನು ಬಂಧನದಿಂದ ಬಿಡುಗಡೆ ಹೊಂದಿರಬೇಕು, ಆತ ಮಾತ್ರ ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ. ಈ ಕಾರಣದಿಂದಲೇ ಜನರು ಅನೇಕ ಸಂಗತಿಗಳಲ್ಲಿ ದಾರಿ ತಪ್ಪಿ ಬಹುಶಃ ಆತ್ಮ ಪ್ರತಿಷ್ಠೆ ಆಗಲಿ ವೈಯಕ್ತಿಕ ಲಾಭವಾಗಲಿ ಮುಖ್ಯ ಉದ್ದೇಶವಾಗಿ ಉಳ್ಳ ಅಯೋಗ್ಯ ಗುರುಗಳ ಮಾರ್ಗದರ್ಶನಕ್ಕೆ ಒಳಗಾಗಿದ್ದಾರೆ. ಮನಸ್ಸಿನಲ್ಲಿ ಇಂಥ ಉದ್ದೇಶವನ್ನಿಟ್ಟುಕೊಂಡು ಅವರು ಸಾಮಾನ್ಯವಾಗಿ ತಮ್ಮ ಸ್ಥಾನಮಾನಗಳನ್ನು ಕಾಯ್ದುಕೊಳ್ಳುವ ಜನರನ್ನು ವಂಚಿಸುವರು. ತಮಗಿಂತಲೂ ಮುಂದುವರೆದ ಅಥವಾ ಹೆಚ್ಚು ಪ್ರಾವೀಣ್ಯತೆಯನ್ನು ಪಡೆದ ಮತ್ತೊಬ್ಬರ ಶ್ರೇಷ್ಠತೆಯನ್ನು ಒಪ್ಪಿಕೊಳ್ಳುವನೆಂದರೆ ಅವರ ಅಧಿಕಾರ ಅಭಿಮಾನಗಳಿಗೆ ಬಹುಶಃ ಒಂದು ದೊಡ್ಡ ಆಘಾತವೇ ಸರಿ. ಹಾಗಾಗಿ ಇದು ಕೆಟ್ಟ ತರದ ಸ್ಥೂಲ ಅಹಂಕಾರವಲ್ಲದೆ ಮತ್ತೇನೂ ಅಲ್ಲ. ಇಂಥ ಗುರುವನ್ನು ನೀವು ಆಶ್ರಯಿಸಿದರೆ ನಿಮ್ಮಲ್ಲಿಯೂ ಅದೇ ಸ್ಥೂಲತೆಯ ಲಕ್ಷಣವಾದ ಅಹಂಕಾರವು ಬೆಳೆದು ನಿಮ್ಮ ಆಧ್ಯಾತ್ಮಿಕ ಪ್ರಗತಿಯು ತಡೆಯಾಗುವುದು. ಸೊ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಸೊ ಸ್ಥೂಲ ಅಹಂಕಾರ ಬೆಳೀತಾ ಹೋಗುತ್ತೆ. ಇಂಥ ಗುರುವನ್ನು ಆಶ್ರಯಿಸಿದರೆ ನಿಮ್ಮಲ್ಲಿಯೂ ಅದೇ ಸ್ಥೂಲವಾದಂತ ಅಹಂಕಾರವು ಬೆಳೆದು ನಿಮ್ಮ ಆಧ್ಯಾತ್ಮಿಕ ಪ್ರಗತಿಯು ತಡೆಗಟ್ಟುವುದು. ಈ ಅನಿಷ್ಟವಿರುವವರೆಗೆ ಶಾಶ್ವತ ಮುಕ್ತಿಯು ಸಾಧ್ಯವಾಗುವುದಿಲ್ಲ. ವಸ್ತುಶಃ ಆಧ್ಯಾತ್ಮಿಕತೆಯು ಮನಸ್ಸಿನ ಅತಿ ಸೂಕ್ಷ್ಮವಾದ ಸ್ಥಿತಿಯಾಗಿದ್ದು ಉಳಿದಿದ್ದೆಲ್ಲವೂ ಅದಕ್ಕಿಂತ ಸ್ಥೂಲವಾಗಿಯೇ ಕಾಣುವುದು. ಇದನ್ನು ಕೂಡ ಅನ್ಲೈನ್ ಮಾಡ್ಕೊಳ್ರಿ. ಆಧ್ಯಾತ್ಮಿಕತೆಯು ಇನ್ ರಿಯಾಲಿಟಿ ದ ಸ್ಪಿರಿಚುವಲ್ ರೆಲ್ಮ್ ಈಸ್ ಮನಸ್ಸಿನ ಅತಿ ಸೂಕ್ಷ್ಮವಾದ ಸ್ಥಿತಿಯಾಗಿದ್ದು ಉಳಿದಿದ್ದೆಲ್ಲವೂ ಸ್ಥೂಲವಾಗಿಯೇ ಕಾಣಬರುವುದು. ಇಂದ್ರಿಯಗಳಿಗಾಗುವ ಗುಲಾಬಿ ಹೂವಿನ ಸೂಕ್ಷ್ಮ ಸುಗಂಧದ ಅನುಭವವು ಕೂಡ ಅದರ ಮುಂದೆ ಬಹಳ ಸ್ಥೂಲವೆನಿಸುವುದು. ಸೊ the spiritual conditions are so subtle that even the scent of the lotus or the rose flower is too gross for it. ಪೂರ್ಣ ಸಮಾಧಾನವು ಮಿತತ್ವವು ಉಳ್ಳ ಹಾಗೂ ನಿಸರ್ಗದೊಂದಿಗೆ ಪೂರ್ಣ ಸಮರಸವಾದ ಸ್ಥಿತಿ ಎಂದು ಅದನ್ನು ಹೇಳಬಹುದು. ಸೊ ಅಂದ್ರೆ ಆಧ್ಯಾತ್ಮಿಕ ಒಂದು ಗಂತವ್ಯಕ್ಕೆ ಹೋದಂತ ಗುರುವಿನ ಸ್ಥಿತಿ ಆಗಿರುತ್ತಂದ್ರೆ ಪೂರ್ಣ ಸಮಾಧಾನದ ಸ್ಥಿತಿ, ಮಿತತ್ವ ಉಳ್ಳದ್ದು ಮತ್ತು ನಿಸರ್ಗದೊಂದಿಗೆ ಪೂರ್ಣ ಸಮರಸವಾದಂತ ಸ್ಥಿತಿ ಎನ್ನಬಹುದು. ದೀಸ್ ಆರ್ ದ 3 things that you watch out for. ಸೊ ಯಾವಾಗಲೂ ಸಮಾಧಾನಿಯಾಗಿರ್ತಾರೆ, ಮಿತತ್ವ ಉಳ್ಳವರಾಗಿರ್ತಾರೆ ಹಾಗೂ ನಿಸರ್ಗದೊಂದಿಗೆ ಪೂರ್ಣ ಸಮರಸವನ್ನು ಸ್ಥಾಪನೆ ಮಾಡ್ಕೊಂಡಿರ್ತಾರೆ. ಮನಸ್ಸಿನ ಈ ಸ್ಥಿತಿಯಲ್ಲಿ ಎಲ್ಲ ಇಂದ್ರಿಯ ಶಕ್ತಿಗಳು ಸುಪ್ತವಾಗಿರುತ್ತವೆ. ಸೊ ಆಲ್ ದ ಪವರ್ಸ್ ಇನ್ ದ ಸೆನ್ಸ್ ಆರ್ಗನ್ಸ್ ಆರ್ ನೌ ಡಾರ್ಮೆಂಟ್. ಅವುಗಳ ಕಾರ್ಯವು ತಾನಾಗೆ ನಡೆದು ಮನಸ್ಸಿನ ಮೇಲೆ ಯಾವ ಪರಿಣಾಮವೂ ಸ್ವಲ್ಪವೂ ಆಗುವುದಿಲ್ಲ. ಸಂಪೂರ್ಣ ಶಾಂತಿಯು ಮನಸ್ಸಿನ ಉಚ್ಚ ಸ್ಥಳಗಳಲ್ಲಿ ಒಂದಾಗಿದ್ದರೆ ನಿಜವಾದ ವಸ್ತುವು ಇನ್ನೂ ಆಚೆಗಿರುವುದು. ಇದನ್ನು ಅನ್ಲೈನ್ ಮಾಡ್ಕೊಡ್ರಿ. ಸಂಪೂರ್ಣ ಶಾಂತಿಯು ಮನಸ್ಸಿನ ಉಚ್ಚ ಸ್ತರಗಳಲ್ಲಿ ಒಂದಾಗಿದ್ದರೂ ಸಹ ನಿಜವಾದ ವಸ್ತುವು ಇನ್ನೂ ಆಚೆಗೆ ಇರುವುದು. ಅಲ್ಲಿ ಶಾಂತಿಯ ಅರಿವು ಕೂಡ ಮಾಯವಾಗುವುದು. ಏಕೆಂದರೆ ಶಾಂತಿಯ ಬೋಧೆಯು ಸಹ ಮನಸ್ಸಿನ ಮೇಲೆ ಎಷ್ಟೇ ಅಲ್ಪವಾಗಲೊಲ್ಲದೇಕೆ ಭಾರವನ್ನು ಉಂಟು ಮಾಡುತ್ತದೆ. ಯಾವಾಗ ನಾವು ಶಾಂತಿಯ ಇರುವನ್ನು ಮರೆತು ಬಿಡುವೆವೋ ಆಗ ನಿಜವಾದ ಅರ್ಥದಲ್ಲಿ ಭಾವನೆಗಳ ಭಾರದಿಂದ ಅಥವಾ ಸಂಸ್ಕಾರದಿಂದ ಮುಕ್ತರಾಗುವುದು. ಸೊ ನಮಗೆ ಶಾಂತಿ ಇದೆ ಅಂತ ಹೇಳಿ ನಮ್ಗೆ ಗೊತ್ತಿರೋ ಆ ಅರಿವು ಇದ್ದು ಹೊರಟೋಗ್ಬೇಕು. ಶಾಂತಿಯ ಬೋಧೆಯೂ ಸಹ ನಮ್ಮ ಮನಸ್ಸಿನ ಮೇಲೆ ಭಾರವನ್ನುಂಟು ಮಾಡುತ್ತದೆ. ಶಾಂತಿಯ ಅರಿವು ಕೂಡ ನಾವು ದಾಟಿ ಹೋಗ್ಬೇಕಾಗತ್ತೆ.
ಈ ಮಜಲಿನ ನಿಜ ಸ್ಥಿತಿಯನ್ನು ಶಬ್ದಗಳು ವರ್ಣಿಸಲಾರವು. ನಾವು ಕೊನೆಗೆ ಸಂಪಾದಿಸಬೇಕಾದ ಸ್ಥಿತಿಯು ಹೀಗಿದೆಯಾದುದರಿಂದ ಯಾವನು ಇಂಥ ಸ್ಥಿತಿಯಲ್ಲಿ ನಿತ್ಯವಾಗಿ ನೆಲೆಸಿರುವನೋ ಮತ್ತು ಯಾವನಿಗೆ ಅಭ್ಯಾಸಿಯ ಹೃದಯದಿಂದ ತೊಡಕು ಆತಂಕಗಳನ್ನು ದೂರ ಮಾಡಿ ಆಧ್ಯಾತ್ಮಿಕ ಸ್ಥಿತಿಗಳನ್ನು ಸಂಚರಣಗೊಳಿಸುವ ಶಕ್ತಿ ಇದೆಯೋ ಆತನೇ ಸಮರ್ಥ ಗುರುವಾಗಲು ಅರ್ಹನು. ಸೊ ಅದನ್ನು ಅಂಡರ್ಲೈನ್ ಮಾಡ್ಕೊಂಡ್ರಿ. ನಾವು ಕೊನೆಗೆ ಅಂತಿದೆಯಲ್ಲ, ಅಲ್ಲಿಂದ ಸಮರ್ಥ ಗುರುವಾಗಲು ಅರ್ಹನು ಅಂತ ಬರೆದಿದ್ದಾರೆ, ಅಲ್ಲಿವರೆಗೂ ಅಂಡರ್ಲೈನ್ ಮಾಡ್ಕೊಂಡ್ರಿ. ಯಾರು ಸಮರ್ಥ ಗುರು? ನಾವು ಕೊನೆಗೆ ಸಂಪಾದಿಸಬೇಕಾದ ಸ್ಥಿತಿಯು ಹೀಗಿರುವುದರಿಂದ ಯಾವನು ಇಂಥ ಸ್ಥಿತಿಯಲ್ಲಿ ನಿತ್ಯವಾಗಿ ನೆಲೆಸಿರುವನೋ, ಯಾರು ಅಭ್ಯಾಸಿಯ ಹೃದಯದಿಂದ ತೊಡಕು ಆತಂಕಗಳನ್ನು ದೂರ ಮಾಡಿ ಆಧ್ಯಾತ್ಮಿಕ ಸ್ಥಿತಿಗಳನ್ನು ಸಂಚರಣಗೊಳಿಸಲು ಶಕ್ತಿ ಇರುವನೋ ಆತನೇ ಸಮರ್ಥ ಗುರುವಾಗಲು ಅರ್ಹನು. ಈ ಮಟ್ಟಕ್ಕಿಂತ ಕೆಳಗಿರುವವನಾದರೂ ಎರಡನೆಯವರಿಗೆ ಆಧ್ಯಾತ್ಮಿಕ ತರಬೇತಿಯನ್ನು ಕೊಡಲು ಯೋಗ್ಯನಲ್ಲ. ಸೊ ದ ಗುರು ಶುಡ್ ಬಿ ಎಸ್ಟಾಬ್ಲಿಷ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಸ್ಟೇಟ್. ಸೊ ನಮ್ಮ ಪ್ರಾಚೀನ ಮುನಿಗಳಿಂದ ಆರಂಭಿಸಲ್ಪಟ್ಟು ವಿಸ್ತೃತವಾಗಿ ರೂಢಿಯಲ್ಲಿದ್ದ ಯೌಗಿಕ ಪ್ರಾಣವತಿಯ ಪದ್ಧತಿಯು ಅದರ ಜನ್ಮಭೂಮಿಯಲ್ಲಿಯೇ ಮರೆತು ಹೋಗಿರುವುದು ಅತಿ ಶೋಚನೀಯವಾದ ಸಂಗತಿಯಾಗಿದೆ. ಎಲ್ಲೋ ಕೆಲವರು ಮಾತ್ರ ಅದ ಅಸ್ತಿತ್ವದಲ್ಲಿ ವಿಶ್ವಾಸವಿಡಲು ಮನಸ್ಸು ಮಾಡಬಹುದು. ಕೆಲ ಜನರು ಅದನ್ನು ತಪ್ಪಾಗಿ ವಿವರಣೆ ಮಾಡಿ ಅದು ಸಂಮೋಹನ ವಿದ್ಯೆ ಎಂದು ಕೂಡ, ಮೆಸ್ಮರಿಸಂ ಎಂದು ಹೇಳಿ ಪರಿಹಾಸ ಮಾಡಲು ಕೂಡ ಯತ್ನಿಸುವರು. ಸೊ ಈಗ ಟ್ರಾನ್ಸ್ಮಿಷನ್ ಮತ್ತು ಮೆಸ್ಮರಿಸಂ ಇವೆರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸನ ಹೇಳ್ತಾ ಹೋಗ್ತಾರೆ. ಇದನ್ನು ಕೂಡ ನಿಮಗೆ ಪರೀಕ್ಷೆಗೆ ಬೇಕಾಗುತ್ತೆ, ಅಂಡರ್ಲೈನ್ ಮಾಡ್ಕೊಂಡ್ರಿ. ಈ ಮಾತನ್ನು ನಾನು ನನ್ನ ರಾಜಯೋಗದ ಪ್ರಭಾವವೆಂಬ ಗ್ರಂಥದಲ್ಲಿ ವಿವರಿಸಿದ್ದೇನೆ. ಉಚ್ಚ ಸ್ಥಿತಿಗಳನ್ನು ಹೊಂದಲು ಕೇವಲ ಯೌಗಿಕ ಪ್ರಾಣಾಹುತಿಯ ಪದ್ಧತಿಯಿಂದಲ್ಲದೆ ಆಧ್ಯಾತ್ಮಿಕ ತರಬೇತಿಯು ಅನ್ಯಥಾ ಸಾಧ್ಯವಿಲ್ಲವೆಂಬುದನ್ನು ಇಲ್ಲಿ ನಿಮಗೆ ದೃಢವಾಗಿ ಹೇಳಬಲ್ಲೆ. ಇದನ್ನು ಅಂಡರ್ಲೈನ್ ಮಾಡ್ಕೊಂಡ್ರಿ. ಉಚ್ಚ ಸ್ಥಿತಿಗಳನ್ನು ಹೊಂದಲು ಕೇವಲ ಯೌಗಿಕ ಪ್ರಾಣಾಹುತಿಯ ಪದ್ಧತಿಯಿಂದಲ್ಲದೆ ಆಧ್ಯಾತ್ಮಿಕ ತರಬೇತಿಯು ಅನ್ಯಥಾ ಸಾಧ್ಯವಿಲ್ಲವೆಂಬುದನ್ನು ಇಲ್ಲಿ ದೃಢವಾಗಿ ನಾನು ಹೇಳಬಲ್ಲೆ ಅಂತ ಬರೆದಿದ್ದಾರೆ. ಸೊ ಹಿ ಇಸ್ ನೌ ಟಾಕಿಂಗ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಮಿಷನ್. ಇಂದಿನ ಸುರಕ್ಷಿತ ಸಮಾಜದಲ್ಲಿ ಮೇಲಿಂದ ಮೇಲೆ ಕೇಳಿರುವ ಈ ಪದ್ಧತಿಯ ಉಲ್ಲೇಖವು ಪ್ರಾಣಾಹುತಿಯ ಬಗ್ಗೆ ಯಾವ ವಿಲಕ್ಷಣತೆಯೂ ಇಲ್ಲವೆಂದು ಜನತೆಗೆ ತಿಳಿಸುತ್ತಾ ತಮ್ಮ ಯೋಗ್ಯತೆಯನ್ನು ಸಮರ್ಥಿಸಿಕೊಳ್ಳಲು ಆಸ್ಪದ ಕೊಟ್ಟಿದೆ. ಸಾಮಾನ್ಯವಾಗಿ ಮಹಾತ್ಮರ ಅಥವಾ ಸಂತರ ಸಂಘದಲ್ಲಿರುವಾಗ ನಿಮ್ಮ ವಿಚಾರಗಳ ಕ್ಷೋಭವು ಕಡಿಮೆಯಾಗಿ ನೀವು ಕೆಲಕಾಲ ಮೊದಲಿಗಿಂತಲೂ ಹೆಚ್ಚು ಶಾಂತಿಯನ್ನು ಅನುಭವಿಸುವಿರಿ. ಇದು ಮಹಾತ್ಮನ ಪ್ರಾಣಾಹುತಿಯ ಪರಿಣಾಮವೆಂದು ಅವರು ಹೇಳಿಕೊಳ್ಳುವರು. ಇದನ್ನು ಹೇಳ್ತಾರೆ. ಇದನ್ನು ಕೂಡ ಅಂಡರ್ಲೈನ್ ಮಾಡ್ಕೊಳ್ರಿ. ಮಹಾತ್ಮರ ಸಾನ್ನಿಧ್ಯದಲ್ಲಿದ್ದಾಗ ನಿಮ್ಮ ವಿಚಾರದ ಕ್ಷೋಭೆ ಕಡಿಮೆಯಾಗಿ ನೀವು ಸ್ವಲ್ಪ ಮಟ್ಟಿಗೆ ಶಾಂತಿಯನ್ನು ಅನುಭವಿಸ್ತೀರಿ. ಇದು ಪ್ರಾಣಾಹುತಿಯಿಂದ ಆಗ್ತಕ್ಕಂಥ ಪರಿಣಾಮ ಅಂತ ಹೇಳ್ತಾರೆ. ಈ ವರ್ಣನೆಯನ್ನು ಕೊಡುವವರು ತಮ್ಮ ಅಯೋಗ್ಯತೆಯನ್ನು ಮುಚ್ಚಿಕೊಳ್ಳಲು ಜನರನ್ನು ವಂಚಿಸ ಬಯಸುವರು. ಅವರಿಗೆ ಪ್ರಾಣಾಹುತಿ ಏನೆಂದು ಹೇಳುವುದು ನಿಜವಾಗಿ ಮಹಾತ್ಮನಿಂದ ಉಂಟಾಗುವ ಭಕ್ತಿ ಪರಮಾಣುಗಳ ಸ್ವಯಂಕಿರಣವಾಗಿದೆ. ಸೊ ಅದು ಸ್ವಯಂಕಿರಣ. ಸೊ ಗುರು ಪಕ್ಕದಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಶಾಂತಿ ಬರುತ್ತಲ್ಲ, ಅದು ಆಕ್ಚುಲಿ ನಿಜವಾಗಿ ಏನಾಗುತ್ತೆ ಅಂದ್ರೆ ಭಕ್ತಿ ಪರಮಾಣುಗಳು ಸ್ವಯಂಕಿರಣವಾಗಿ ಅದು ಹೊರಗಡೆ ಬರ್ತಾ ಇರುತ್ತೆ ಆ ಗುರುವಿನಿಂದ. ಹಾಗಾಗಿ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಶಾಂತತೆ ದೊರೆಯುತ್ತೆ. ಅದು ಕೇವಲ ಸ್ವಾಭಾವಿಕ ಕ್ರಿಯೆಯಾಗಿದ್ದು ಪ್ರಾಣಾಹುತಿಯೊಂದಿಗೆ ಅದರ ಯಾವ ಸಂಬಂಧವೂ ಇಲ್ಲ. ಅದು ಸ್ವಯಂಕಿರಣ ಅಂದ್ರೆ ರೇಡಿಯೇಷನ್ ಅಂತ ಕರೀತಾರೆ. ಬಾಬುಜಿ ಅವರದ್ದು ಇಂಗ್ಲಿಷ್ ಪುಸ್ತಕದಲ್ಲಿ ರೇಡಿಯೇಷನ್ ಅಂತ ಬರೆದಿದ್ದಾರೆ. It is only the radiation of the subtle particles that is happening naturally. It's nothing to do with transmission. ಇಂಥ ಪರಮಾಣುಗಳು ಸಂತ ಮಹಾತ್ಮನಿಂದಷ್ಟೇ ವಿಕಿರಣವಾಗದೆ ಧಾರ್ಮಿಕನಾಗಲಿ ಸಾಧುವಾಗಲಿ ಪ್ರತಿಯೊಬ್ಬನಿಂದಲೂ ವಿಕಿರಣವಾಗುತ್ತದೆ. This radiation can come from many other people, not just the santas. ನೀವು ಒಬ್ಬ ಅಧರ್ಮೀಯ ಇಲ್ಲವೇ ನೀತಿ ಬಾಹ್ಯನ ಜೊತೆಯಲ್ಲಿ ಕೆಲಕಾಲವಿದ್ದರೆ ನಿಮ್ಮ ವಿಚಾರಗಳಾದರೂ ಸ್ವಲ್ಪ ಕಾಲ ಅದೇ ದಿಶೆಯಲ್ಲಿ ಹರಿಯತೊಡಗುವುದು. ಇಂಥ ವಿಕಿರಣದ ಪರಿಣಾಮವು ಕೇವಲ ಕೆಲಕಾಲವಿದ್ದು ನೀವು ಅದರಿಂದ ದೂರವಾದಾಗ ಇಲ್ಲದಂತ ಆಗುತ್ತದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಕೇವಲ ಕೆಲವು ಕಾಲ ಇದ್ದು ಅವರಿಂದ ದೂರ ಆಗಿದ ತಕ್ಷಣ ಅದು ಹೊರಟು ಹೋಗುತ್ತೆ. ಸೊ 2-3 ಡಿಫ್ರೆನ್ಸ್. ಟ್ರಾನ್ಸ್ಮಿಷನ್ ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ವಿಕಿರಣ ಅಥವಾ ರೇಡಿಯೇಷನ್ ಯಾರು ಬೇಕಾದ್ರೂ ಮಾಡ್ಬೋದು. ವಿಕಿರಣ ಅವ್ರ ಜೊತೆ ಸಂಘದಲ್ಲಿ ಇದ್ದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಟ್ರಾನ್ಸ್ಮಿಷನ್ ಅದಾದ್ಮೇಲೂ ಕೂಡ ತನ್ನ ಪರಿಣಾಮವನ್ನು ತೋರಿಸ್ತಾ ಇರುತ್ತೆ. ಧರ್ಮಗುರುಗಳು ಉಪದೇಶಿಸುವುದನ್ನು
ಜನರು ಆಚರಣೆಗೆ ತರಲು ನಿರ್ಲಕ್ಷಿಸುವರೆಂದು ದೂರುವುದಕ್ಕೆ ಇದೇ ಕಾರಣ. ಜನರು ಅವರ ಉಪದೇಶವನ್ನು ಕೇಳಿ ತಿರುಗಿ ಹೋದಾಗ ತಾವು ಕೇಳಿದುದನ್ನೆಲ್ಲ ಮನಸ್ಸಿನಲ್ಲಿ ಸ್ವಲ್ಪವೂ ಇಟ್ಟುಕೊಳ್ಳದೆ ಬಿಸುಕು ಬಿಡುವರು. ಇದರಲ್ಲಿ ಜನರ ದೋಷವೇನೂ ಇರದೆ ಉಪದೇಶಕರ ಇಲ್ಲವೇ ಗುರುಗಳ ದೋಷವಿದೆ ಎಂದು ನನಗನಿಸುತ್ತದೆ. ಏಕೆಂದರೆ ತಾವು ವೇದಿಕೆಯ ಮೇಲಿಂದ ಉಪದೇಶಿಸಬೇಕೆನ್ನುವ ವಿಷಯವನ್ನು ಕೇಳುವವರಲ್ಲಿ ಸಂಚಲನಗೊಳಿಸುವ ಸಾಮರ್ಥ್ಯವು ಅವರಲ್ಲಿ ಇರುವುದಿಲ್ಲ. ಯಾವುದೋ ಒಂದು ವಿಷಯ ಹೇಳ್ತಾರೆ, ಅದೇ ಸಂಚಲನ ಆಗಲ್ಲ. ಸಂಕೀರ್ತನದ ಕಾರ್ಯಕ್ರಮಗಳ ಬಗೆಗೂ ಇದೇ ರೀತಿಯ ವಿಚಾರಗಳನ್ನು ವ್ಯಕ್ತಪಡಿಸಲಾಗುತ್ತದೆ. ಇಂತಹ ಪ್ರಸಂಗಗಳಲ್ಲಿ ಉಂಟಾಗುವ ಶಾಂತ ವಾತಾವರಣವು ಪ್ರಾಣಾಹುತಿಯ ಪರಿಣಾಮವೆಂದು ಹೇಳಲಾಗುತ್ತದೆ. ಇನ್ನೊಂದು, ಸಂಕೀರ್ತನೆ ಮಾಡ್ತಾರಲ್ಲ, ಆ ಸಮಯದಲ್ಲೂ ಕೂಡ ಜೋರಾಗಿ ದೇವರ ಹಾಡುಗಳನ್ನ ಹೇಳಿದಾಗ ಮನಸ್ಸಿಗೆ ಶಾಂತಿ ಉಂಟಾಗುತ್ತೆ ಅಂತ ಕೆಲವು ಹೇಳ್ತಾರೆ. ಅದು ಗುಣಗುಣನು ಪ್ರಾಣಾಹುತಿಯ ಪರಿಣಾಮ ಅಂತ ಅವ್ರು ಹೇಳ್ತಾರೆ. ಅದು ನಿಜವಾಗಿ ಪ್ರಾಣಾಹುತಿಯದಲ್ಲ. ಅದು ನಿಜವಾಗಿ ಮೇಳದೊಂದಿಗೆ ಹಾಡಲಾಗುವ ಗೀತೆಗಳ ಧ್ವನಿ ತರಂಗಗಳ ಪರಿಣಾಮ. ಯಾವ ಹಾಡನ್ನು ನೀವು ಹಾಡ್ತೀರಾ ಅದರಲ್ಲಿ ಏನು ವೈಬ್ರೇಷನ್ಸ್ ಬರುತ್ತೆ, ದ ವೈಬ್ರೇಷನ್ಸ್ ವಿಲ್ ಗಿವ್ ಯು ದ ಫೀಲಿಂಗ್ ಆಫ್ ಪೀಸ್. ನಾವು ಎಲ್ಲ ಸಂಗೀತ ಕಚೇರಿಗಳಲ್ಲಿಯೂ ಇದನ್ನು ಅನುಭವಿಸುತ್ತೇವೆ. ಇಂತಹ ಸಂದರ್ಭಗಳಲ್ಲಿ ನಮ್ಮ ಮನಸ್ಸು ನಮ್ಮ ದೃಷ್ಟಿಯಲ್ಲಿರುವ ಒಂದೇ ವಸ್ತುವಿನ ಮೇಲೆ ಕೇಂದ್ರೀಕೃತವಾಗಿರುವುದರಿಂದ ಬೇರೆ ವಸ್ತುಗಳ ಕಡೆಗೆ ಲಕ್ಷ್ಯ ಕೊಡುವುದಿಲ್ಲ. ಸೊ ದೇರ್ ಇಸ್ ಅನ್ ಎಲಿಮೆಂಟ್ ಆಫ್ ಕಾನ್ಸಂಟ್ರೇಷನ್ ದೇರ್, ಬಿಕಾಸ್ ವಿ ಆರ್ ಓನ್ಲಿ ಲಿಸನಿಂಗ್ ಟು ದ ಮ್ಯೂಸಿಕ್ ಅಂಡ್ ವಿ ಆರ್ ನಾಟ್ ಡೈವರ್ಟಿಂಗ್ ಅವರ್ ಸೆಲ್ಸ್ ಟು ಎನಿ ಅದರ್ ಥಿಂಗ್. ಸಂಕೀರ್ತನದಲ್ಲಿ ನಮ್ಮ ವಿಚಾರಗಳು ಒಂದು ಧಾರ್ಮಿಕ ಆದರ್ಶದ ಮೇಲೆ ನೆಲೆಸಿರುವುದರಿಂದ ನಾವು ಸಹಜವಾಗಿ ಅದನ್ನು ನಮ್ಮ ಹೃದಯದಲ್ಲಿ ಅನುಭವಿಸುವೆವು. ಸಂಕೀರ್ತನೆ ಮಾಡ್ಬೇಕಾದ್ರೆ ಏನಾಗುತ್ತೆ, ಒಂದು ದೇವರ ಬಗ್ಗೆನೇ ಹಾಡಿರ್ತೀವಿ ಸಾಮಾನ್ಯವಾಗಿ ಸಂಕೀರ್ತನೆಯಲ್ಲಿ. ಅದರ ಕಡೆಗೆ ನಮ್ಮ ಮನಸ್ಸಿನ ಲಕ್ಷ್ಯ ಇರೋದ್ರಿಂದ ನಾವು ಹೃದಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಹಜವಾಗಿ ಶಾಂತಿನ ಅನುಭವಿಸ್ತೀವಿ. ಅದಕ್ಕೂ ಪ್ರಾಣಾಹುತಿಗೂ ಯಾವ ಸಂಬಂಧವೂ ಇಲ್ಲ. ಪ್ರಾಣಾಹುತಿಯ ಶಕ್ತಿಯು ಅತ್ಯುಚ್ಚ ತರಗತಿಯ ಒಂದು ಯೌಗಿಕ ಸಿದ್ಧಿಯಾಗಿದ್ದು, ಅದರಿಂದ ಯೋಗಿಯು ತನ್ನ ಇಚ್ಛಾಶಕ್ತಿಯ ಮೂಲಕ ಯಾರಲ್ಲಿ ಬೇಕಾದರೂ ಯೌಗಿಕ ಶಕ್ತಿಯನ್ನಾಗಲಿ ದೈವಿ ಪ್ರತಿಭೆಯನ್ನಾಗಲಿ ತುಂಬಬಲ್ಲನು. ಈಗ ಪ್ರಾಣಾಹುತಿ ಏನಾಗುತ್ತೆ ಅಂತ ಹೇಳ್ತಾರೆ. 3 ಡಿಫ್ರೆನ್ಸ್ ಮಾಡ್ತಾ ಇದ್ದಾರೆ. ಮೆಸ್ಮರಿಸಮ್ ಬಗ್ಗೆ ಡಿಫ್ರೆನ್ಸ್ ಮಾಡಿದರೆ, ಮತ್ತೆ ಗುರುಗಳ ಜೊತೆ ಹೋಗಿ ನನಗೆ ಅವ್ರ ಜೊತೆ ಕಾಲ ಇದ್ದಾಗ ನನಗೆ ಶಾಂತಿ ಆಗುತ್ತೆ ಅಂತ ಹೇಳೋರು ರೇಡಿಯೇಷನ್ ಬಗ್ಗೆ ಉಲ್ಲೇಖ ಮಾಡ್ತಿದ್ದಾರೆ, ಸ್ವಕಿರಣ ಬಗ್ಗೆ. ಸ್ವಯಂ ವಿಕಿರಣ ಅಂತ ಹೇಳ್ತಾರೆ ಅದನ್ನ ರೇಡಿಯೇಷನ್ಗೆ. ಸೊ ಸ್ವಯಂ ವಿಕಿರಣದ ಬಗ್ಗೆ ಹೇಳಿದ್ದಾರೆ. ತದನಂತರ ಅವರು ನಾವು ಭಕ್ತಿ ಗೀತೆಗಳನ್ನ ಹಾಡ್ತಕ್ಕಂಥ ಗೋಷ್ಠಿಗಳನ್ನ ಮಾಡ್ತಾರಲ್ಲ, ಅಲ್ಲಿ ಹೋದಾಗ್ಲೂ ಕೂಡ ಮನಸ್ಸಿಗೆ ಯಾಕೆ ಶಾಂತಿ ಬರುತ್ತೆ ಅಂದ್ರೆ, ನಮ್ಮ ಮನಸ್ಸು ಒಂದು ಕಡೆ ಕೇಂದ್ರೀಕೃತವಾಗಿರುತ್ತೆ. ಸಂಗೀತ ಕಚೇರಿಗೆ ಹೋದ್ರೂ ಕೂಡ ನಮ್ಮ ಮನಸ್ಸು ಕೇಂದ್ರೀಕೃತವಾಗಿರುತ್ತೆ. ಹಾಗಾಗಿ ನಮಗೆ ಮನಸ್ಸಿಗೆ ಶಾಂತಿ ಅನಿಸುತ್ತೆ. ಆದ್ರೆ ಪ್ರಾಣಾಹುತಿ ಏನ್ ಮಾಡುತ್ತೆ, ಈಗ ಬರಿತಾ ಇದಾರಲ್ಲ ಅದನ್ನ ಹೇಳ್ತಾರೆ. ಪ್ರಾಣಾಹುತಿಯ ಶಕ್ತಿಯು ಅತ್ಯುಚ್ಚ ತರಗತಿಯ ಒಂದು ಯೌಗಿಕ ಸಿದ್ಧಿಯಾಗಿದ್ದು, ಅದರಿಂದ ಯೋಗಿಯು ತನ್ನ ಇಚ್ಛಾಶಕ್ತಿಯ ಮೂಲಕ ಯಾರಲ್ಲಿ ಬೇಕಾದರೂ ಯೌಗಿಕ ಶಕ್ತಿಯನ್ನಾಗಲಿ ದೈವಿ ಪ್ರತಿಭೆಯನ್ನಾಗಲಿ ತುಂಬಬಲ್ಲನು ಹಾಗೂ ಆತನ ಆಧ್ಯಾತ್ಮಿಕ ಪ್ರಗತಿಗೆ ಬಾಧಕವಾದ ಯಾವುದೇ ಅನಿಷ್ಟ ಸಂಗತಿಯನ್ನು ತೊಲಗಿಸಬಲ್ಲನು. ಸುತ್ತಮುತ್ತಲು ನೆರೆದವರ ಮೇಲಷ್ಟೇ ಅಲ್ಲದೆ ತನ್ನಿಂದ ದೂರವಿರುವವರ ಮೇಲೆಯೂ ಅವನು ಈ ಶಕ್ತಿಯನ್ನು ಪ್ರಯೋಗಿಸಬಲ್ಲನು. ಇದಿಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ. ಪ್ರಾಣಾಹುತಿ ಶಕ್ತಿಯು ಅಂತಿದೆಯಲ್ಲ, ಅಲ್ಲಿಂದ ಹಿಡಿದು ಶಕ್ತಿಯನ್ನು ಪ್ರಯೋಗಿಸಬಲ್ಲನು ಇದೆಯಲ್ಲ, ಇದನ್ನು ಬೇಕಾದಾಗ ಬೇಕಾದ ಹಾಗೆ ಉಪಯೋಗಿಸಬಹುದು. ಯಾವ ಸ್ಥಿತಿಯನ್ನು ಹೊಂದಲು ಸಾಧಕನಿಗೆ ಒಂದು ಜೀವಿತ ಕಾಲವೇ ಬೇಕಾಗುವುದು ಅಂತಹ ಉಚ್ಚ ಸ್ಥಿತಿಯನ್ನು ತಾತ್ಪೂರ್ತಿಕವಾಗಿಯಾಗಲಿ ಶಾಶ್ವತವಾಗಿಯಾಗಲಿ ಈ ಶಕ್ತಿಯ ಮೇಲೆ ಪ್ರಭುತ್ವ ಉಳ್ಳವನು ದೃಷ್ಟಿ ಮಾತ್ರದಿಂದ ಅಭ್ಯಾಸದಲ್ಲಿ ಉಂಟು ಮಾಡಬಹುದು. ಇದು ಕೇವಲ ಜಂಬದ ಮಾತಾಗಿರದೆ ತೀರಾ ಸತ್ಯವಾಗಿದ್ದು, ಯಾರು ಬೇಕಾದರೂ ಪ್ರಾಯೋಗಿಕವಾಗಿ ಯಾವಾಗಲಾದರೂ ಪ್ರಮಾಣಿಸಿ ನೋಡಬಹುದಾಗಿದೆ. ಅನೇಕ ಸಲ ಋಷಿಗಳು ಪ್ರಾಣಾಹುತಿಯ ಬಲದಿಂದ ಎವೆ ಇಕ್ಕುವುದರೊಳಗಾಗಿ ಮನುಷ್ಯನ ಸ್ವಭಾವವನ್ನು ಪರಿವರ್ತಿಸಿದ್ದಾರೆ. ಸೊ ದೇ ಹ್ಯಾವ್ ಯೂಸ್ ಟು ಚೇಂಜ್ ದ ನೇಚರ್ ಆಫ್ ದ ಹ್ಯೂಮನ್ ಬೀಯಿಂಗ್ ಜಸ್ಟ್ ಬೈ ಯೂಸ್ ಆಫ್ ಟ್ರಾನ್ಸ್ಮಿಷನ್. ನನ್ನ ಗುರುಗಳಾದ ಫತೇಹಗಢ ನಿವಾಸಿ ಸಮರ್ಥ ಗುರು ಶ್ರೀ ರಾಮಚಂದ್ರಜಿ ಮಹಾರಾಜರು, ಸ್ವಾಮಿ ವಿವೇಕಾನಂದರು ಮತ್ತು ಇನ್ನಿತರ ಮಹರ್ಷಿಗಳ ಅದ್ಭುತ ಉದಾಹರಣೆಗಳು ಇದಕ್ಕೆ ವಿಪುಲವಾದ ಪ್ರಮಾಣಗಳಾಗಿವೆ. ಸೊ ಇಲ್ಲಿಗೆ ನಿಲ್ಲಿಸೋಣ ಇವತ್ತು. ಕಂಟಿನ್ಯೂ ಟುಮಾರೋ. 65ನೇ ಪುಟದಿಂದ ನಾಳೆ ಕಂಟಿನ್ಯೂ ಮಾಡೋಣಂತೆ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಇಲ್ಲಿ ಯಾವ್ಯಾವ ಪ್ರಶ್ನೆಗಳು ಬರುತ್ತೆ ಅಂತ ನಾನು ಉಲ್ಲೇಖ ಮಾಡಿದ್ದೀನಿ. ಅದ್ರ ಪ್ರಕಾರ ನೀವು ನೋಡ್ಕೊಳ್ತು ಅಂದ್ರೆ ಎಕ್ಸಾಮ್ಗೂ ಜೊತೆಯಾಗಿ ನೀವು ತಯಾರಾಗಬಹುದು. ಬಸವರಾಜ್ ಕೇಳ್ರಿ.
ಇದ ಇವತ್ತು ಗುರು ಸರಿ ಸರಿ ಕೇಳಿಸ್ತಾ ಇಲ್ಲ ಮನುಷ್ಯ ಜೋರಾಗಿ ಮಾತಾಡ್ರಿ. ದೇವರನ್ನು ಕೂಡಿಸುವ ಕುಂಡಿ. ಸರಿ ಕೇಳಿಸ್ತಿಲ್ಲ ಬ್ರದರ್. ಚೂರು ಜೋರಾಗಿ ಮಾತಾಡ್ರಿ. ಒಂದ್ ನಿಮಿಷ. ಬ್ರದರ್ 52 ಕೇಳಿಸುತ್ತಾ ಬ್ರದರ್? ಕೇಳಿಸ್ತಾ ಇದೆ ಹೇಳ್ರಿ. 52ನೇ ಪುಟದಲ್ಲಿ